60,000 ನಾವು INR ಕೊಟ್ರೆ ಇವರು ನಮಗೆ 1 ಲಕ್ಷ ಕೊಡ್ತಾರೆ. 6 ಲಕ್ಷ INR ಕೊಟ್ರೆ 10 ಲಕ್ಷ ಇಥೋಪಿಯನ್ ಬಿರ್ಸ್ ಸಿಗುತ್ತೆ. ನಮ್ಮ ಕರೆನ್ಸಿ ಸ್ಟ್ರಾಂಗ್ ಇದೆ. ಸೊ ನೀನು 60 ಲಕ್ಷ ಕೊಟ್ರೆ ಇಂಡಿಯನ್ ರುಪೀಸು ನಿಂಗೆ ಇಲ್ಲಿ 1 ಕೋಟಿ ಬಿರ್ಸ್ ಸಿಗುತ್ತೆ. ಫ್ರಂಟ್ ಇದು ಬಂದು ಬ್ಯಾಕ್. ಇದು ಫ್ರಂಟ್ ಅಂಡ್ ಇದು ಬ್ಯಾಕ್ ಅಂತ ನಾವು ಅನ್ಕೊಂತಿದ್ವಿ. ರುಪೀಸಲ್ಲಿ ಬಂದ್ಬಿಟ್ಟು ಒಬ್ಬ ಮನುಷ್ಯ ಕಾಫಿ ಗಿಡನ ಅದು ಕಟ್ ಮಾಡ್ತಿರೋದು. ಅಂದರೆ ಇಲ್ಲಿ ಒಗ್ಗಟ್ಟು, ಇಲ್ಲಿ ಜನದ ಒಗ್ಗಟ್ಟು, ಇಲ್ಲಿ ಸಾಮರಸ್ಯ ಮುಂದಿನ ಪೀಳಿಗೆಗೆ ಅದು ಸಂಕೇತವಾಗಿರಲಿ ಅಂತ ಜಸ್ಟ್. ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾವಂತೂ ಇವತ್ತು ಆರಾಮಾಗಿ, ಇವತ್ತಲ್ಲ ಯಾವಾಗಲೂ ಆರಾಮಾಗೇ ಇದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ವೆಲ್ಕಮ್ ಬ್ಯಾಕ್. ಓಕೆ ಗೈಸ್, ಇವತ್ತು ನನ್ನ ಕೈಯಲ್ಲಿ ಗರಿ 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 ನೋಟ್ ಇದೆ. ಏನಕ್ಕಿದೆ ಅಂತ ಅಂದರೆ, ಏನಕ್ಕಿದೆ ಆ್ಯಕ್ಚುಲಿ ಯಾರೋ ನಮ್ಮ ಯೂಟ್ಯೂಬ್ ಫ್ಯಾಮಿಲಿಯವರು ಒಬ್ಬರು ಕಮೆಂಟ್ ಮಾಡಿದರು ಲಾಸ್ಟ್ ನಮ್ಮ ವೀಡಿಯೋಸಲ್ಲಿ, ಈ ಕಂಟ್ರಿಯಲ್ಲಿರೋ ನೋಟ್ಸ್ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ತೋರಿಸಿ ಅಂತ ಹೇಳಿದರು. ಸೊ ಅದನ್ನು ತೋರಿಸ್ಬೇಕು ಅಂತೇಳಿ ಇವತ್ತು ಆ ಬ್ಲಾಗ್ ಮಾಡ್ತಿದ್ದೀವಿ. ಓಕೆ, ಇವಾಗ ಇಲ್ಲಿ ನೋಟ್ಸ್ ಹೆಂಗಿದೆ ಅಂತ ಎಲ್ಲ ಕಲೆಕ್ಷನ್ ಮಾಡಿಕೊಂಡು ಕಾಯಿನ್ಸ್ ಸಮೇತ ಬಂದಿದ್ದೀವಿ ನಿಮಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ. ಒಂದೊಂದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀವಿ. ಸೊ ನೀವು ವಿಡಿಯೋನ ಫುಲ್ಲಾಗಿ ನೋಡಿ. ಫುಲ್ ಇನ್ಫಾರ್ಮೇಟಿವ್ ವಿಡಿಯೋ. ನೋಟ್ಸ್ ಬಗ್ಗೆ ಇನ್ಫಾರ್ಮೇಟಿವ್ ವಿಡಿಯೋ. ಆ್ಯಕ್ಚುಲಿ ಒಂದು ಕಾಮನ್ ಥಿಂಗ್ ಏನು ಹೇಳ್ಬೇಕಂದ್ರೆ, ಎಲ್ಲ ಕಂಟ್ರಿ ಜಗತ್ತಲ್ಲಿ ನೀವು ಯಾವುದೇ ಕಂಟ್ರಿಗೆ ಹೋಗಿ ಒಂದು ನೋಟಲ್ಲಿ ಕೂಡ ಕಾಗದದ ರೂಪಲ್ಲಿ ಕೂಡ ಕರೆನ್ಸಿ ಇರುತ್ತೆ. ಸೆಕೆಂಡು ಒಂದು ಕಾಯಿನ್ಸ್ ರೂಪಲ್ಲಿ ಕೂಡ ಇರುತ್ತೆ. ಹಳೇ ಕಾಲದಲ್ಲಿ ಆನ್ಸೆಂಟ್ ಇಯರ್ಸಲ್ಲೆಲ್ಲ ಬಂದ್ಬಿಟ್ಟು ಕಾಯಿನ್ಸ್ ರೂಪದಲ್ಲೇ ಮಾಡ್ತಿದ್ದೆ. ಸೊ ನಾನು ಬಾರೆನಲ್ಲಿದ್ದಾಗಲೂ ಕೂಡ ಅಲ್ಲೂ ಕೂಡ ಕಾಯಿನ್ಸ್ ರೂಪದಲ್ಲೇ ಇತ್ತು. ಸೊ ಆಮೇಲೆ ನೋಟ್ಸ್ಗಳು ಬಂದಿದ್ದು. ಇವಾಗಲೂ ಕೂಡ ಇಲ್ಲಿ ಕಾಯಿನ್ಸ್ ಮತ್ತೆ ನಮ್ಮ ಇಂಡಿಯಾದಲ್ಲಿ ಹೆಂಗೆ 5 ಪೈಸೆ, 10 ಪೈಸೆ, 25 ಪೈಸೆ, 50 ಪೈಸೆ, ಅದೇ ಥರನೇ ಇಲ್ಲೂ ಕೂಡ ಕಾಯಿನ್ಸ್ ಪೈಸೆಯಿಂದನೇ ಸೆಂಟ್ಸ್ ಅಂತ ಕರೀತಾರೆ. ಸೆಂಟ್ಸಿಂದ ಸ್ಟಾರ್ಟ್ ಆಗಿಬಿಟ್ಟು ನೋಟ್ಸಲ್ಲಿ ಇದೆ. ಅದನ್ನ ನಿಮ್ಮ ಮುಂದೆ ನಾವು ತೋರಿಸ್ತೀವಿ. ಸೊ ಇಲ್ಲಿಗೆ ಏನಂತ ಕರೀತಾರೆ ಅಂತ ಫಸ್ಟಲ್ಲಿ ಹೇಳ್ಬಿಡ್ತೀವಿ. ನಮ್ಮ ಇಂಡಿಯಾದಲ್ಲಿ ರೂಪಾಯಿಗಳು ಅಂತ ಕರಿತೀವಲ್ವ, ಸೊ ಇಲ್ಲಿ ಬಿರ್ ಅಂತಾರಲ್ವ, ಇಥೋಪಿಯನ್ ಬಿರ್ ಅಂತ ಇಥೋಪಿಯನ್ ಬಿರ್. ಸೊ ಇದು ಬಂದ್ಬಿಟ್ಟು ಇಥೋಪಿಯನ್ ಬಿರ್. ಇಂಡಿಯನ್ ರೂಪಾಯಿ ಹಂಗೆ ಇಥೋಪಿಯನ್ ಬಿರ್ರು. ಬಾರೇನಿ ದಿನಾರ್. ಸೊ ಬಾರೇನಲ್ಲಿದ್ದಾಗ ಬಾರೇನಿ ದಿನಾರ್ ಅಂತಿದ್ರು. ಸೌದಿಯಲ್ಲಿ ಸೌದಿ ರಿಯಲ್ ಅಂತ ಹೇಳ್ತಾರೆ. US ಗೊತ್ತಿರುತ್ತೆ, USD. ಸೊ ನಾವ್ ಇಲ್ಲಿ ಇಥೋಪಿಯನ್ ಬಿರ್ ಕರೆನ್ಸಿನ ನೋಟ್ಸ್ ಅನ್ನ, ಕಾಯಿನ್ಸ್ ಅನ್ನ ನಿಮ್ ಮುಂದೆ ತೋರ್ಸೋಣ ಅಂತ ಹೇಳ್ಬಿಟ್ಟು. ನಮ್ಗೆ ಈ ಐಡಿಯಾ ಇದ್ದಿಲ್ಲ ಆಕ್ಚುಲಿ ಈ ವಿಡಿಯೋ ಮಾಡ್ಬೇಕು ಅಂತೇಳಿ. ನಮ್ಮ ಒಬ್ಬ ಸಬ್ಸ್ಕ್ರೈಬರ್ಸು ನಮಗೆ ಕಮೆಂಟಲ್ಲಿ ತಿಳಿಸಿದ್ರು, ಅಲ್ಲಿ ನೋಟ್ಸ್ ಎಲ್ಲ ಹೆಂಗಿದೆ ಮತ್ತು ಇಂಡಿಯಾ ರುಪಿಗೂ ಮತ್ತು ಅಲ್ಲಿಗೂ ಕಂಪೇರ್ ಮಾಡಿ ಎಷ್ಟು ಡಿಫ್ರೆನ್ಸ್ ಇದೆ ಅದರದ್ದು ವ್ಯಾಲ್ಯೂ ಅಂತ. ಅದು ಕಮೆಂಟ್ ಹಾಕಿದ್ದು ನಮಗೆ ಪ್ರಶಾಂತ್ ಅನ್ನೋರು. ಪ್ರಶಾಂತ್ ಅಂತಲೇ ಇದೆ ಅವ್ರದ್ದು ಯೂಸರ್ ID. ಸೊ ಅವರು, ನೀವು ಇರುವ ದೇಶದಲ್ಲಿನ ನೋಟುಗಳು ನೋಡಲು ಹೇಗೆ ಕಾಣುತ್ತವೆ ತೋರಿಸಬಹುದೇ? ಸಾಧ್ಯವಾದರೆ ನಿಮ್ಮ ಮುಂದಿನ ವಿಡಿಯೋದಲ್ಲಿ, ಅಥವಾ ನಮ್ಮ ಭಾರತದ ರೂಪಾಯಿ ಮತ್ತು ನೀವು ಇರುವ ದೇಶದ ಹಣ ಎರಡೂ ಎಷ್ಟಕ್ಕೆ ಸಮಾನ ಎಂದು ವಿವರಿಸಿ ಹೇಳಬಹುದೇ? ಸಾಧ್ಯವಾದರೆ ನಿಮ್ಮ ಮುಂದಿನ ವಿಡಿಯೋದಲ್ಲಿ ಅಂತ ನಮಗೆ ಕಮೆಂಟ್ ಹಾಕಿದ್ರು. ಸೊ ಆ ರಿಕ್ವೆಸ್ಟ್ ಮೇಲೆ ನಮಗೂ ಅನ್ನಿಸ್ತು, ಹೌದಲ್ವ, ನಾವು ಇದು ಮಾಡೋಣ ಅಂತ ಹೇಳ್ಬಿಟ್ಟು. ಆಮೇಲೆ ಈ ಥರ ಎಲ್ಲ ಕಾಯಿನ್ಸ್ ಎಲ್ಲ ನಮ್ಮ ಹತ್ರ ಇರಲಿಲ್ಲ ಆ್ಯಕ್ಚುಲಿ, ಅಲ್ವಾ? ಕಾಯಿನ್ಸ್ ಇದ್ದಿಲ್ಲ, ಅಂದರೆ ಚಾಲ್ತಿಯಲ್ಲಿ ಇರೋದು ಕರೆನ್ಸಿ ನಮ್ಮ ಕಡೆ ಇತ್ತು. ಯಾವುದು ಚಾಲ್ತಿಯಲ್ಲಿ ಇಲ್ಲದೆ ಇರೋ ಕಾಯಿನ್ಸ್ ನಮ್ಮ ಕಡೆ ಇದ್ದಿಲ್ಲ. ಅದನ್ನ ನಾವು ಕಲೆಕ್ಷನ್ ಮಾಡ್ಕೊಂಡು ಅವ್ರು ಹೇಳಿದ್ಕೆ ವಿಡಿಯೋ ಮಾಡ್ತಾ ಇದ್ದೀವಿ. ಪ್ರಶಾಂತ್ ಅವರೇ, ನೀವು ವಿಡಿಯೋ ನೋಡ್ತಾ ಇದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಓಕೆ ಗೈಸ್, ಲೆಟ್ಸ್ ಸ್ಟಾರ್ಟ್ ಫ್ರಮ್ ಕಾಯಿನ್ಸ್. ಓಕೆ ಗೈಸ್, ನಮ್ಮ ಕಡೆ ಇಷ್ಟು ಕಾಯಿನ್ಸ್ ಇದೆ. 4 ಕಾಯಿನ್ಸ್ ಇದೆ ಆ್ಯಕ್ಚುಲಿ. ಇಂಡಿಯಾದಲ್ಲಿ 5 ಪೈಸೆ, 1 ಪೈಸೆಯಿಂದ ಇತ್ತು ಅನ್ಸುತ್ತೆ. 1 ಪೈಸೆ, 5 ಪೈಸೆ, 8 ಆಣೆ ಜಾಸ್ತಿ. 5 ಪೈಸೆ, 1 ಪೈಸೆ, 5 ಪೈಸೆ, 1-2 ಪೈಸೆ ಆದ್ಮೇಲೆ 5 ಪೈಸೆ, 10 ಪೈಸೆ, ಆಮೇಲೆ 25 ಪೈಸೆ, 4 ಆಣೆ 25 ಪೈಸೆ ಅಂದರೆ 8 ಆಣೆ 50 ಪೈಸೆ, 1 ರೂಪಾಯಿ. ಸೊ ಹಂಗೆ 5 ರೂಪಾಯಿ, 10 ರೂಪಾಯಿ ಹಿಂಗಿರೋದು. ಇಲ್ಲೂ ಕೂಡ ಅದೇ ಸಿಸ್ಟಮ್ ಇದೆ. ಇಲ್ಲಿ ಸ್ಟಾರ್ಟಿಂಗು ಆ್ಯಕ್ಚುಲಿ 5 ಪೈಸೆದ್ದು ಕಾಯಿನು. 5 ಪೈಸೆದ ಕಾಯಿನ್ ನಮಗೆ ಸಿಗಲಿಲ್ಲ ಎಲ್ಲೂ. ಸೊ ನಮಗೆ ಸ್ಟಾರ್ಟಿಂಗ್ ಸಿಕ್ಕಿರೋದು 10 ಪೈಸೆದ ಕಾಯಿನು. 10 ಪೈಸೆದ ಕಾಯಿನು ಈ ಥರ ತಾಮ್ರದ್ದು ಏನು ಕಲರ್ ಇರುತ್ತೆ ಆ ಥರ ತಾಮ್ರ ಕಲರ್ ಇದೆ. ಇಲ್ಲಿ ಕಾಣಿಸ್ತಿದೆ ಅನ್ಕೊಂತೀನಿ, ಕಾಣಿಸ್ತಿದೆ ಅಲ್ಲ? ಕಾಣಿಸ್ತಿದೆ. ಸೊ ಈ ಥರ ಇದೆ. ನೀವು ದೂರ ನಡೆಯೋದು ಬ್ಲರ್ ಆಗುತ್ತೆ ಹತ್ರ ಹೋದ್ಮೇಲೆ. ಓಕೆ, ಅಷ್ಟು ತೋರಿಸಿ. ಸೊ ಇದರಲ್ಲಿ ಕಾಣ್ತಿರೋ ಅಂಥ ಒಂದು ಪ್ರಾಣಿ ಬಂದ್ಬಿಟ್ಟು, ಇದು ನಾವು ಸರ್ಚ್ ಮಾಡ್ದಂಗೆ ಕಾಡು ಜಿಂಕೆ, ಕಾಡು ಮೇಕೆ ಅಂತ ಹೇಳ್ತಾರೆ ಇವರು. ಇದು ಆಲ್ರೆಡಿ ಅಳಿವಿನ ಅಂಚಿನಲ್ಲಿ ಇರೋ ಪ್ರಾಣಿ ಅಂತೆ. ಎಲ್ಲೋ ನ್ಯಾಷನಲ್ ಪಾರ್ಕಲ್ಲಿ ಮಾತ್ರ ಅಷ್ಟೇ ಸಿಗುತ್ತಂತೆ ಇದು.
ಸೊ ಅದನ್ನ ಇದರಲ್ಲಿ ಪ್ರಿಂಟ್ ಮಾಡಿದ್ದಾರೆ ಆ ಕಾಲದಲ್ಲಿ. ಸೊ ಮೋಸ್ಟ್ಲಿ ಅವಾಗ ಇದು ಯಥೇಚ್ಛವಾಗಿ ಇಲ್ಲಿ ಇಥೋಪಿಯಾದಲ್ಲಿ ಇತ್ತು ಅನ್ಸುತ್ತೆ. ಸೊ ಇಲ್ಲಿ ಮಾತ್ರ ಈ ಇಥೋಪಿಯಾ ಕಂಟ್ರಿಯಲ್ಲಿ ಮಾತ್ರ ಈ ಪ್ರಾಣಿ ಕಂಡು ಬರುತ್ತಂತೆ. ಇದಕ್ಕೆ ಕೊಂಬುಗಳಿರುವ ಕಾಡು ಜಿಂಕೆ ಅಂತ ಬಂತು. ಆಮೇಲೆ ಇನ್ನೊಂದು ಡೀಪ್ ಆಗಿ ಸರ್ಚ್ ಮಾಡಿದಾಗ ಇವಾಗ ಹೆಂಗೆ ಕಾಡು ಬೆಕ್ಕು, ಕಾಡು ನಾಯಿ ಅಂತ ಹೇಳ್ತೀವಿ, ಹಂಗೆ ಇದಕ್ಕೆ ಕಾಡು ಮೇಕೆ ಅಂತ ಹೇಳಿದೆ. ಇದ್ರ ಕೋಡ್ ಎಲ್ಲ ಉದ್ದುದ್ದಕ್ಕೆ, ಮೂತಿ ಎಲ್ಲ ಬಂದ್ಬಿಟ್ಟು ಮೇಕೆ ತರನೇ ಇದೆ. ಅಂಡ್ ಬ್ಯಾಕ್ ಸೈಡ್ ಅಲ್ಲಿ ಸಿಂಹ ಇದೆ. ಈ ಸಿಂಹದ ಬಗ್ಗೆ ಇನ್ನೊಂದು ಸ್ಟೋರಿ ಇದೆ, ಅದು ನಿಮ್ಗೆ ಮುಂದೆ ಹೇಳ್ತೀವಿ ನೋಡಿ. ಇದಕ್ಕೆ ಜೂಡಾದ ಸಿಂಹ ಅಂತ ಹೇಳ್ತಾರಂತೆ. ಇದು ನಾರ್ಮಲ್ ಸಿಂಹ ಅಲ್ಲ ಅಂತ, ಜೂಡಾದ ಸಿಂಹ ಅಂತ. ಇಥೋಪಿಯಾದಲ್ಲಿರೋ ಹಳೆ ರಾಷ್ಟ್ರಗಳು, ಚಕ್ರವರ್ತಿಗಳು ಅವರು ಮನೆತನದ ಒಂದು ಗೌರವಾನ್ವಿತವಾಗಿ ಯೂಸ್ ಮಾಡ್ತಿದ್ದ ಒಂದು ಸಿಂಹನ ಅವರು ಕಾಯಿನ್ ಅಲ್ಲಿ ಬಳಸಿದ್ದಾರೆ. ಸೊ ಇದು ತುಂಬಾ ಶಕ್ತಿ, ಧೈರ್ಯಶಾಲಿ, ಆ ತರ ಒಂದು ರಿಪ್ರೆಸೆಂಟ್ ಮಾಡುತ್ತಂತೆ. ಇದು ಜೂಡಾದ ಸಿಂಹ ಅಂತೇಳಿ ಇದಕ್ಕೆ ಕರೀತಾರಂತೆ. ಇಲ್ಲ, ಎಲ್ಲಾ ಕಾಯಿನ್ಸ್ ಅಲ್ಲಿ ಇದೆಯಾ ಅಂತ ನೆಕ್ಸ್ಟ್ ನೋಡ್ಕೊಂಡು ತಗೋಣ, ಇವಾಗ ಗೊತ್ತಾಗುತ್ತೆ. ಓಕೆ ಗೈಸ್, ಸೊ ಇದು 10 ಪೈಸೆ. ಇದು ನಮ್ಮ ಇಂಡಿಯಾದಲ್ಲಿ 10 ಪೈಸೆ ಹೆಂಗೆ ಅಂತೀವಿ, ಹಿಂಗೆ 10 ಸೆಂಟ್ಸ್ ಇಲ್ಲಿದು. ಸೊ ನೆಕ್ಸ್ಟ್ ಕಾಯಿನ್ ಬಂದ್ಬಿಟ್ಟು 25 ಸೆಂಟ್ಸು. ಸೊ 25 ಸೆಂಟ್ಸ್ ಅಲ್ಲಿ ಕಪಲ್ ಅಂತ ಹೇಳಕ್ಕಾಗಲ್ಲ, ಇವರು ಇಥೋಪಿಯನ್ ಕಲ್ಚರಲ್ ಡ್ರೆಸ್ ಅನ್ನ ಹಾಕೊಂಡ್ಬಿಟ್ಟು ಒಂದು ಸ್ಪೋರ್ಟ್ಸ್ ಅಥವಾ ಏನಾದ್ರೂ ಗೆದ್ದಾಗ ವಿಕ್ಟ್ರಿ ಅಂತ ಏನ್ ಸೆಲೆಬ್ರೇಷನ್ ಮಾಡ್ತಾರೆ, ಆ ತರ ಸೆಲೆಬ್ರೇಷನ್ ಮಾಡೋ ತರ ಒಂದು ಸಿಂಬಲ್ ಕಾಣಿಸ್ತಾ ಇದೆ. ಸೊ ಇದ್ರಲ್ಲಿ ಕೂಡ ಬ್ಯಾಕ್ ಸೈಡ್ ಅಲ್ಲಿ ಸಿಂಹ ಇದೆ. ಇದ್ರಲ್ಲಿ ಇದೆ 10 ಸೆಂಟ್ ಅಲ್ಲಿ ಇತ್ತು. ಇದ್ರಲ್ಲಿ ಕೂಡ ಬ್ಯಾಕ್ ಸೈಡ್ ಅಲ್ಲಿ ಸಿಂಹ ಇದೆ. ಜೂಡಾದ ಸಿಂಹ, ಜಸ್ಟ್ ಸಿಂಹ ಅಲ್ಲ, ಜೂಡಾದ ಸಿಂಹ ಅಂದ್ರೆ ರಾಜರು ಮನೆತನಗಳಲ್ಲಿ ಅವರು ಒಂದು ಯಾವ್ದೋ ಒಂದು ಇದಕ್ಕೆ ಬೇಡ್ಕೊಳೋದು ಅಥವಾ ಅದಕ್ಕೆ ಒಂದು ತಮ್ಮ ಬ್ಯಾಕಪ್ ಅಥವಾ ಏನೋ ಒಂದು ಮರ್ಯಾದೆ ಅಂತೇಳಿ ಕೊಡ್ತಿದ್ರಲ್ಲ. ಸೊ ಒಬ್ಬೊಬ್ರು ಕುದುರೆಗೆ, ಒಬ್ಬೊಬ್ರು ಬಸವಣ್ಣಂಗೆ ಆತರ ಏನ್ ಮಾಡ್ತಿದ್ರು. ಸೊ ಹಂಗೆ ಇಲ್ಲಿ ರಾಜಮಂತ್ರ ಸಿಂಹ ಕೊಡ್ತಿದ್ರಂತೆ ಆಸ್ ಪರ್ ದ ರಿಸರ್ಚ್. 25 ಸೆಂಟ್ಸ್ ಆದ್ಮೇಲೆ ಬರೋದು ಆಫ್ ಬಿರ್ ಅನ್ನೋಕೆ 50 ಸೆಂಟ್ಸ್ ಅಂತ ಹೇಳ್ತೀನಿ. ನಮ್ ಕಡೆ ಇದು 25 ಸೆಂಟ್ಸ್ ಬಂದ್ಬಿಟ್ಟು ನಮ್ ಕಡೆ ನಾಲ್ಕಣೆ ಹೆಂಗ್ ಅಂತೀವಿ ಹಂಗೆ ಇದು 25 ಸೆಂಟ್ಸ್. ಇಲ್ಲಿ ಬಂದ್ಬಿಟ್ಟು 50 ಸೆಂಟ್ ಅಂತೇಳಿ ಇದೆ. 8 ಆಣೆ ಹೆಂಗ್ ಹೇಳ್ತೀವಿ, ಸೊ ಆತರ 50 ಪೈಸೆ 8 ಆಣೆ 50 ಸೆಂಟ್. ಇದು ಇದರಲ್ಲಿ ಈ ತರ ಕಾಣಿಸ್ತಿದೆ ಎಲ್ಲ ಒಂಥರ. ಇದು ಸಿಲ್ವರ್ ತಾನೆ ಇದು, ಸಿಲ್ವರ್ ಕಲರ್. 4 ಆಣೆ ಕೂಡ ಸಿಲ್ವರ್ ಕಲರ್. 10 ಪೈಸೆ ಮಾತ್ರ ತಾಮ್ರದ ಕಲರ್ ಇತ್ತು. ಇದು ಕೂಡ ಸಿಲ್ವರ್ ಕಲರ್ ಇದೆ. ಇದರಲ್ಲಿ 4 ಜನ ಅಲ್ಲ, ಸುಮಾರು ಜನಗಳು ಇದ್ದಾರೆ. ಸ್ಪೋರ್ಟ್ಸು, ಕಲ್ಚರಲ್ಲು, ರೈತರದು, ಆಮೇಲೆ ಪೊಲೀಸು, ಆ ಥರ ಒಂದು ಸಿಂಬಾಲಿಕ್ ರಿಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ ಇದರಲ್ಲಿ. ಸೊ ಇದು ಮೋಸ್ಟ್ಲಿ ಯೂನಿಟಿ, ಏಕತೆ, ವಿವಿಧತೆಯಲ್ಲಿ ಏಕತೆ, ಸಮಾನತೆ, ದೇಶದ ಮುಂದಿನ ಪೀಳಿಗೆಗೆ ಒಂದೇನೋ ರಿಪ್ರೆಸೆಂಟ್ ಮಾಡಲಿಕ್ಕೆ ಆಶಾಭಾವನೆ ಇಟ್ಕೊಂಡ್ಬಿಟ್ಟು ಇದನ್ನ ಪ್ರಿಂಟ್ ಮಾಡಿದ್ದಾರೆ ಅಂತೇಳಿ ನಮಗೆ ತಿಳಿದು ಬಂದಿದ್ದು ನಾವು ಸರ್ಚ್ ಮಾಡಿದಾಗ. ಸೊ ಬ್ಯಾಕ್ ಸೈಡ್ ಏನಿದೆ ಈ ಕ್ಯಾಮ್ರಾದಲ್ಲಿ ಅಂತ ಹೇಳಿದ್ರೆ, ಸೊ ಬ್ಯಾಕ್ ಸೈಡ್ ಕೂಡ ಸೇಮ್ ಜೂಡಾದ ಸಿಂಹ, ನಾರ್ಮಲ್ ಸಿಂಹ ಅಲ್ಲ, ಜೂಡಾದ ಸಿಂಹ ಇದರಲ್ಲೂ ಇದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು 1 ಬಿರ್ರು, 1 ರೂಪಾಯಿ. ನಮ್ದು ಇಂಡಿಯಾದಲ್ಲಿ ಹೆಂಗೆ 1 ರೂಪಾಯಿ, ಸೊ ಹಂಗೆ ಇಲ್ಲಿ 1 ಬಿರ್ರು. ಒಳಗಡೆ ತಾಮ್ರ ಫಸ್ಟ್, ಆಮೇಲೆ ಇದು ಹೆಂಗೆ ಇಲ್ಲಿ ತಾಮ್ರದಿತ್ತು 10 ಸೆಂಟ್ಸ್ ಅಲ್ಲಿ, ಹಿಂಗೆ ತಾಮ್ರ ಇದಿದೆ. ಅಂಡ್ ಸರೌಂಡಿಂಗ್ ಎಲ್ಲ ಸಿಲ್ವರ್ ಟೈಪ್ ಇದೆ. ವೆಯ್ಟ್ ಇದೆ ಕಾಯಿನ್, ತುಂಬಾ ಚೆನ್ನಾಗಿ ವೆಯ್ಟ್ ಇದೆ. ಸೊ ಬ್ಯಾಕ್ ಇನ್ನೊಂದು ಸೈಡ್ ಅಲ್ಲಿ ನೋಡಿದ್ರೆ, ಇದು ಬ್ಯಾಕ್ ಸೈಡ್ ಅಂತ ಹೇಳಕ್ಕಾಗಲ್ಲ, ಇನ್ನೊಂದು ಸೈಡ್ ಅಂತ ಹೇಳ್ತೀವಿ. ಎರಡನೇ ಮುಖ ನಾಣ್ಯದ್ದು. ಅದ್ರಲ್ಲಿ ಕೂಡ ಜೂಡಾದ ಸಿಂಹ, ಸಾಮಾನ್ಯ ಸಿಂಹ, ಕಾಮನ್ ಆಗಿ ಎಲ್ಲ ಕಾಯಿನ್ಸ್ ಅಲ್ಲೂ ಸಿಂಹ ಇದೆ. ಇದರಲ್ಲಿ ಬರ್ದಿರೋ ಲ್ಯಾಂಗ್ವೇಜ್, ಈ ಕಾಯಿನ್ ಅಲ್ಲಿ ಎಲ್ಲ ಬರ್ದಿರೋ ಲ್ಯಾಂಗ್ವೇಜ್ ನಿಮ್ಗೆ ಹೇಳಿಲ್ಲ. ಇದ್ರಲ್ಲಿ ಬರ್ದಿರೋದು ಇಥೋಪಿಯಾದಲ್ಲಿ ನ್ಯಾಷನಲ್ ಲ್ಯಾಂಗ್ವೇಜ್ ಅಂತೇಳಿ ಹಮಾರಿಕ್ ಅಂತೇಳಿ ಹೇಳ್ತಾರೆ. ಸೊ ಅದನ್ನ ಇದರಲ್ಲಿ ಪ್ರಿಂಟ್ ಮಾಡಿದ್ದಾರೆ. ಎಲ್ಲ ಕಾಯಿನ್ಸ್ ಅಲ್ಲಿ ಕೂಡ ಪ್ರಿಂಟ್ ಮಾಡಿರೋದು ಹಮಾರಿಕ್ ಲ್ಯಾಂಗ್ವೇಜ್. ಎಂಟೈರ್ ಇಥೋಪಿಯಾ ಎಲ್ಲ ಹೋದ್ರೂ ಈಗ ಸ್ಟೇಟ್ ವೈಸ್ ಏನು ಲ್ಯಾಂಗ್ವೇಜ್ ಇರುತ್ತೆ ಅದು ಬಿಟ್ಬಿಟ್ಟು ಹಮಾರಿಕ್ ಅಂತೇಳಿ ಮಾತಾಡ್ತಾರೆ. ನಮ್ದು ಕರ್ನಾಟಕದಲ್ಲಿ ಕನ್ನಡ, ಆಂಧ್ರಕ್ಕೆ ಹೋದ್ರೆ ತೆಲಂಗಾಣಕ್ಕೆ ಹೋದ್ರೆ ತೆಲುಗು, ಕೇರಳಕ್ಕೆ ಹೋದ್ರೆ ಮಲಯಾಳಂ, ಸೊ ಈ ತರ ತಮಿಳ್ನಾಡಿಗೆ ಹೋದ್ರೆ ತಮಿಳಿಗೆ, ಈ ತರ ಹೆಂಗೆ. ನಾರ್ತ್ ಸೈಡ್ ಹೋದ್ರೆ ಹಿಂದಿ, ಅಲ್ಲಿ ಭೋಜ್ಪುರಿ, ಅಲ್ಲಿ ಸ್ಟೇಟ್ ವೈಸ್ ಲ್ಯಾಂಗ್ವೇಜಸ್ ಇದೆ. ಸೊ ಅಲ್ಲಿ ಹಂಗೆ ಇಲ್ಲಿ ಹಮಾರಿಕ್ ಮಾತಾಡ್ತಾರೆ, ಅದನ್ನ ಇದ್ರಲ್ಲಿ ಪ್ರಿಂಟ್ ಮಾಡಿದ್ದಾರೆ. ಸೊ ಕಾಯಿನ್ಸು ಇಲ್ಲಿಗೆ ಸ್ಟಾಪು. 1 ಬಿರ್ಗೆ ಲಾಸ್ಟು. 2 ರೂಪಾಯಿ, 5 ರೂಪಾಯಿ ಕಾಯಿನ್ಸ್ ನಾವು ಇಲ್ಲಿ ನೋಡಿಲ್ಲ, ಇಲ್ಲಿ ಇಲ್ಲ ಅಂತಾನು ಹೇಳಿದ್ರು. ಸೊ ನೆಕ್ಸ್ಟ್ ಬರೋದು ನೋಟಿಂದ ಸ್ಟಾರ್ಟ್ ಆಗುತ್ತೆ. ಓಕೆ ಗೈಸ್, ಇವಾಗ ಕಾಯಿನ್ಸ್ ಮುಗೀತು, ನೋಟ್ಸು. ಸೊ ಸ್ಟಾರ್ಟಿಂಗ್ ಇಂದ ತೋರಿಸ್ತೀವಿ. ಫಸ್ಟ್ ಬಂದು 5 ರೂಪೀಸ್ ಇದೆ ಇಲ್ಲಿ ನೋಟಲ್ಲಿ. ಫಸ್ಟ್ ಬಂದು 5 ರೂಪೀಸ್ ಅಲ್ವಾ ಇರೋದು. ಸೊ ಇದು ನೋಡಕ್ಕೆ ಈ ಥರ ಇದೆ.
ಇದು ಯಾವ ಕಲರಿಂಗ್ ಇದೆ? ನಾವಲ್ಲಿ ತೋರಿಸ್ಬೇಕಾದ್ರೆ ಅವ್ರಿಗೆ ಸೀದಾ ಕಾಣುತ್ತಾ ಉಲ್ಟಾ ಕಾಣುತ್ತಾ? ಪರವಾಗಿಲ್ಲ, ಹಿಂಗೆ ಕಾಣುತ್ತೆ, ಇರಲಿ. ಓಕೆ. ಸೊ ಇದು 5 rupees ನೋಡೋಕೆ ಹಿಂಗಿದೆ. ನಮ್ಮ ಹತ್ರ ಹಳೆ ನೋಟ್ಸ್ ಇರೋದು. ಆಕ್ಚುಲಿ ಹೊಸ ನೋಟ್ಸ್ ಇದೆ, ಬಟ್ ನಮ್ಮ ಕಡೆ ಇವಾಗ ಸದ್ಯಕ್ಕೆ ಇರೋದಿದೆ. ಸೊ ಬ್ಯಾಕ್ ಸೈಡ್ ಈ ಥರ ಇದೆ, ಫ್ರಂಟ್ ಇದು. ಸೊ ಇದರಲ್ಲಿ ಫ್ರಂಟಲ್ಲಿ ಬಂದ್ಬಿಟ್ಟು ಇವಾಗ ನಾವು ಇಂಡಿಯಾದಲ್ಲಿ ಎಲ್ಲ ನೋಟ್ಸಲ್ಲೂ ಏನು ನೋಡ್ತೀವಿ, ಕಾಮನ್ ಆಗಿ ಗಾಂಧಿ ತಾತ ಇರೋದನ್ನ ನೋಡ್ತೀವಿ. ಬಟ್ ಇಲ್ಲಿ ಪರ್ಟಿಕ್ಯುಲರ್ ಆಗಿ ಒಬ್ಬರನ್ನ ಇಲ್ಲಿ ಪ್ರಿಂಟ್ ಹಾಕಿಲ್ಲ. ಅಂದರೆ ನೋಟ್ಸಲ್ಲಿ ಆ ಗಾಂಧಿ ತಾತ ಹೆಂಗೆ ಎಲ್ಲ ನೋಟ್ಸಲ್ಲಿ ಇರುತ್ತೋ ಅಲ್ಲ, ಹಂಗಿಲ್ಲ. ಸೊ ಇಲ್ಲಿ ಈ 5 rupeesಲ್ಲಿ ಬಂದುಬಿಟ್ಟು ಒಬ್ಬ ಮನುಷ್ಯ ಕಾಫಿ ಗಿಡನ ಅದು ಕಟ್ ಮಾಡ್ತಿರೋದು. ಅಂದರೆ ಇಲ್ಲಿ ಫೇಮಸ್ ಬಂದುಬಿಟ್ಟು ಕಾಫಿ ಬೆಳೆಯೋದಲ್ವಾ. ಇಥಿಯೋಪಿಯಾದಲ್ಲಿ ಆಫ್ರಿಕಾ ಕಾಂಟಿನೆಂಟಲ್ ಕಾಫಿ ಬೆಳೀತಾರೆ ಅಂತೇಳಿ ಮೋಸ್ಟ್ಲಿ ಎಲ್ರಿಗೂ ಗೊತ್ತಿರುತ್ತೆ. ಸೊ ಇಥಿಯೋಪಿಯಾದಲ್ಲಿ ಕೂಡ ಕಾಫಿ ಅನ್ನೋದು ತುಂಬಾ ಫೇಮಸ್. ಇವ್ರಿಗೆ ಕಾಫಿ ಅನ್ನೋದು ಒಂಥರ ಟ್ರೆಡಿಷನಲ್ ಫಾರ್ಮಿಂಗು ಮತ್ತೆ ಟ್ರೆಡಿಷನಲ್ ಕಲ್ಚರ್ ಕೂಡ. ಅದಕ್ಕೆ ಅದು ಬುನ್ನ ಅಂತ ಹೇಳಿ ಕುಡಿತೀವಲ್ಲ, ಬ್ಲ್ಯಾಕ್ ಕಾಫಿ. ಅದು ನಾವಿವಾಗ ಹೋದ್ರೆ, ನಾನು 2-3 ಸಲ ಆಚೆ ಹೋದಾಗ ವಿಚಾರಿಸ್ತೀನಿ, ಅಂದರೆ ನೋಡಿದ್ದೀನಿ. ಅವರು ಅದು ಹಾಕ್ಬೇಕಾದ್ರೆ ಅವ್ರದೇ ಒಂಥರ ವಿಚಿತ್ರ ಸ್ಟೈಲ್. ಅದೇನೋ ಮಗ್ ತರ ಮಡಿಕೆಯಲ್ಲಿ ಮಣ್ಣಿನಲ್ಲಿ ಮಾಡಿರೋದು, ಫ್ಲಾಸ್ಕ್ ನಾವೇನು ಅದರಲ್ಲೇ ಹಾಕಿ ಅದ್ರ ಜೊತೆಗೆ ಅದು ಲೋಬಾನ ಬರೋದು ಅದು ಮ್ಯಾಂಡೇಟರಿ. ನಾನು ಈಗ ಹೋಟೆಲಲ್ಲಿ ಎಲ್ಲೋ ಆಚೆ ಊಟ ಮಾಡೋಕೆ ಹೋದಾಗೆಲ್ಲ ಅದು ಮ್ಯಾಂಡೇಟರಿ ಇಟ್ಟಿರ್ತಾರೆ, ಅದು ಹಿಂಗೆ ಲೋಬಾನ ಹಿಂಗೆ ಬರೋ ಥರ ನಾವೀಗ ಊರಲ್ಲೆಲ್ಲ ಹಾಕ್ತಿರ್ತೀವಲ್ಲ ಆ ಥರ. ಸೊ ಇಲ್ಲಿ ಅದು ಫೇಮಸ್. ಅದಕ್ಕೋಸ್ಕರ ಅಲ್ಲಿ ಇರೋರಿಗೆ ಪರ್ಟಿಕ್ಯುಲರ್ ಹೆಸರು ಅಂತೇನಿಲ್ಲ, ಅಂದರೆ ಇದರಲ್ಲೇ ಫೇಮಸ್ ಆಗಿ ಇಲ್ಲೇನೋ ಒಂದು ಹೆಸರು ಅಂತ ಮಾಡಿದವರು ಅಂತೇನಲ್ಲ. ಸುಮ್ಮನೆ ಒಬ್ಬ ಮನುಷ್ಯ ಈ ಥರ ಅದು ಗಿಡನ ಕಟ್ ಮಾಡ್ತಿರೋದು, ಕಾಫಿ ಗಿಡನ ಅಂತ ಹೇಳ್ಬಿಟ್ಟು ತೋರಿಸಿರೋದು ನಾವು ಸರ್ಚ್ ಮಾಡಿದ ಪ್ರಕಾರ. ಸೊ ಅದನ್ನ ಇಲ್ಲಿ ಪ್ರಿಂಟ್ ಹಾಕಿದ್ದಾರೆ. ಬ್ಯಾಕ್ ಸೈಡಲ್ಲಿ ಬಂದು ಇದು ಜಿಂಕೆ. ಯಾವಾಗ ನೀವು ಕಾಯಿನಲ್ಲಿ ಹೇಳಿದ್ರಲ್ಲ, ಕಾರ್ಡ್ ಮೇಕೆ, ಅದೇನೋ ಕಾಯಿನಲ್ಲಿ ಇತ್ತಲ್ಲ, ಸೊ ಅದೇ ತರ ಸಾರಂಗ ಕಾಡ್ ಜಿಂಕೆ ಅಂತ ಹೇಳ್ಬೋದಿಲ್ಲ, ಕಾಡ್ ಮೇಕೆ ಅಂತೇಳಿ ಪರ್ಟಿಕ್ಯುಲರ್ ಆಗಿ ಅವ್ರು ಹೇಳೋದು. ಆಮೇಲೆ ಈ ಕಡೆ ಏನೋ ಅದು ಕ್ಯಾಟ್ ತರನೇ ಇದೆ. ಇದು ಹೈನಾ ಇರ್ಬೋದಿಲ್ಲ, ಕಾಡ್ ಬೆಕ್ಕು. ಹೈನಾ ಅಂತ ಕರೀತಾರೆ, ಇಲ್ಲಾಂದ್ರೆ ಕಾಡ್ ಬೆಕ್ಕು ಅಂತ ಸಿಂಬಲ್ ಇದೆ. ಇಲ್ಲಾಂದ್ರೆ ಕಾಡ್ ಮೇಕೆ, ಇದು ಕಾಡ್ ಮೇಕೆ ಇದೆ. ಸೊ ಮೂತಿ ನೋಡಿದ್ರೆ ಜಿಂಕೆ ತರನು ಕಾಣಿಸುತ್ತೆ, ಸಾರಂಗ ತರನು ಇದೆ. ಬಟ್ ಇವರು ಪರ್ಟಿಕ್ಯುಲರ್ಲಿ ಕಾಡ್ ಮೇಕೆ ಅಂತ ಹೇಳಿದ್ರು. ಅಂಡ್ ಇದು ನಾನು ನೋಡ್ದಂಗೆ ChatGPT ಮತ್ತೆ ಗೂಗಲ್ ಅಲ್ಲಿ ಅವನತಿಯಲ್ಲಿ ಇರುವಂತ ಪ್ರಾಣಿ ಅಂತೇಳಿ ನಂಗೆ ಗೊತ್ತಾಗಿದ್ದು. ಅವನತಿ ಹೊಂದುತ್ತಿದೆ ಅಂತ ಗೊತ್ತಾಗಿದ್ದು. ಸೊ ಇದು ಬಂದು 5 rupees ನೋಟ್ ಇದು. ಸೊ ಅದರ ನೆಕ್ಸ್ಟ್ ಬರೋದೆ 10 rupees ನೋಟ್. ಇಲ್ಲಿ ಇದು ಕೂಡ ಗ್ರೀನ್ ಕಲರ್ ಅಲ್ವಾ. ಸೊ ಫ್ರಂಟ್ ಇದು ಬಂದು ಬ್ಯಾಕ್. ಸೊ ಇದರಲ್ಲಿ ಫ್ರಂಟಲ್ಲಿ ಬಂದುಬಿಟ್ಟು ಇದು ಸೇಮ್, ಅಲ್ಲಿ ಒಬ್ಬ ಮನುಷ್ಯ ಕಾಫಿ ಗಿಡನ ಕಟ್ ಮಾಡ್ತಿರೋದನ್ನೇ ಹಾಕಿರೋದು. ಈ ಕಡೆ ಸಿಂಹ ಇದೆ, ಅದರಲ್ಲೂ ಸಿಂಹ ಇತ್ತು, ಅದು ನೋಟ್ ಹಳೇದಾಗಿದ್ದಕ್ಕೆ ಅಷ್ಟೊಂದು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ. ಸೊ ಈ ಭಾಗದಲ್ಲಿ ಸಿಂಹ ಇದೆ, ಈ ಕಡೆ ಅವರು ಒಬ್ಬರು ಮನುಷ್ಯರು ಕಾಫಿ ಅದು ಗಿಡ ಇದು ಮಾಡ್ತಿರೋದು ಹಾಕಿರೋದು. ಸೊ ಬ್ಯಾಕಲ್ಲಿ ಬಂದುಬಿಟ್ಟು ಈ ಥರ 4 members ಇದ್ದಾರೆ. 4 members ಅಂದರೆ ಇವರು ಕೂಡ ಏನು ಅಂದರೆ ಪರ್ಟಿಕ್ಯುಲರ್ ಇಂತಾರೆ ಅಂತ ಅಲ್ಲ, ಸುಮ್ಮನೆ ಈ 2 coupleನ ಆ್ಯಡ್ ಮಾಡಿರೋ, ಅಂದರೆ 2 coupleನ ಪ್ರಿಂಟ್ ಹಾಕಿರೋ ಥರ ಇಮೇಜ್ ಇದೆ. ಅಂದರೆ ನಾವು ಸರ್ಚ್ ಮಾಡಿದ ಪ್ರಕಾರ ಇವರು ಯಾವುದೇ ಒಂದು ಫೇಮಸ್ ಅಂತ ಅಲ್ಲ. ಮುಂದೆ ಇವಾಗ ಇಥಿಯೋಪಿಯಾದಲ್ಲಿ ಇಲ್ಲಿ ಮುಂದಿನ ಪೀಳಿಗೆಗೆ, ಅಂದರೆ ಇಲ್ಲಿ ಒಗ್ಗಟ್ಟು, ಇಲ್ಲಿ ಜನದ ಒಗ್ಗಟ್ಟು, ಇಲ್ಲಿ ಸಾಮರಸ್ಯ ಮುಂದಿನ ಪೀಳಿಗೆಗೆ ಅದು ಸಂಕೇತವಾಗಿರಲಿ ಅಂತ ಜಸ್ಟ್ ಈ ಥರ 2 couple ಹ್ಯಾಂಡ್ ಹೋಲ್ಡ್, ಅಂದರೆ ಹ್ಯಾಂಡ್ಸ್ನ ಹಿಂಗೆ ಹೋಲ್ಡ್ ಮಾಡಿರೋ ಥರ ಇಮೇಜ್ನ ಇವರು ಪ್ರಿಂಟ್ ಮಾಡಿದ್ದಾರೆ. ಒಗ್ಗಟ್ಟನ್ನು ಪ್ರತಿನಿಧಿಸೋ ಥರ ಒಂದು ತೋರಿಸಿದ್ದಾರೆ. ಅವರು ಪರ್ಟಿಕ್ಯುಲರ್ಲಿ ಯಾವುದೇ ಒಂದು ಪರ್ಸನ್ ಅಥವಾ ಯಾವುದೋ ಒಂದು ರಾಜಮನೆತನ ಅಥವಾ ಯಾರೋ ಒಬ್ರು ಮಹಾನ್ ಶ್ರೇಷ್ಠ ಕವಿನೋ ಸಮಥಿಂಗ್ ಆ ಥರದ್ದೇನು ಅಂತೇಳಿ ನಮಗೆ ಕಂಡು ಬಂದಿಲ್ಲ ಆ್ಯಕ್ಚುಲಿ, ನಾವು ಸರ್ಚ್ ಮಾಡಿದಿರೋಂಗೆ. ಸೊ ಅದನ್ನ ನಿಮ್ಗೆ 10 rupees ಬ್ಯಾಕಲ್ಲಿ ಪ್ರಿಂಟ್ ಆಗಿರೋದು. ಬ್ಯಾಲೆನ್ಸ್ ಎಲ್ಲ ನೋಟ್ ನಂಬರ್ಸು ನಮ್ಮ ಕಡೆ ಏನಿರುತ್ತೆ ಎಲ್ಲ ಇದೆ. ಲ್ಯಾಂಗ್ವೇಜ್ ಮೇನು ಇಂಗ್ಲೀಷು ಮತ್ತು ಹಮಾರಿಕಲ್ಲಿ ಪ್ರಿಂಟ್ ಆಗಿದೆ. ಹೌದು, ಹಮಾರಿಕ್ ಮತ್ತು ಇಂಗ್ಲೀಷ್. ಗವರ್ನರ್ದು ಇದೆ, ಗವರ್ನರ್ ಸೈನು ಇದೆ. ಎಲ್ಲ ಬೇರೆ ಏನಿರಬೇಕು ನೋಟಲ್ಲಿ ಅದೆಲ್ಲ ಆ್ಯಸ್ ಯೂಶುವಲ್ ಇದೆ. ಅದೇ ಗಾಂಧಿ ತಾತ ನಮ್ಮ ಎಲ್ಲ ನೋಟಲ್ಲಿ ಇರ್ತಾರೆ. ಇವಾಗ ನಮ್ಗೆ 2 ನೋಟಲ್ಲಿ ಕಾಫಿ ಇದು ಕಟಿಂಗ್ ಮಾಡ್ತಿರೋದು 5 ಮತ್ತು 10 rupees ಅಲ್ಲಿ ಇದೆ. ಇದರಲ್ಲಿ ಸೊ ನೆಕ್ಸ್ಟ್ ಅಲ್ಲಿ ಏನಿರುತ್ತೆ ಅಂತ ನೋಡೋಣ. ನಮಗೂ ಅಷ್ಟು ಅಬ್ಸರ್ವ್ ಮಾಡಿಲ್ಲ ಇಲ್ಲಿವರೆಗೂ, ಇದು ನೋಡಿದ್ರೆ ಗೊತ್ತಾಗುತ್ತೆ. ಅದು ಕೊಡಿ. ನೆಕ್ಸ್ಟು 5, 10 ಆದಮೇಲೆ ಇಲ್ಲಿ 20 rupees ಇಲ್ಲ, 30 ಇಲ್ಲ, ನಮ್ಮ ಕಡೆನೂ ಇಲ್ಲ, 40 ಇಲ್ಲ. ನಮ್ಮ ಕಡೆ 20 rupees ಇದೆ. ಬಟ್ ಇಲ್ಲಿರೋದು 10 ಬಿರ್ ಆದಮೇಲೆ ಬರೋದು 50 ಬಿರು. 50 ಬಿರಿನ ನೋಟ್ ಈ ಥರ ಇದೆ, ರೆಡ್ ಕಲರ್. ಇದು ಫ್ರಂಟ್ ಆ್ಯಂಡ್ ಇದು ಬ್ಯಾಕ್ ಅಂತ ನಾವು ಅನ್ಕೊಂತಿದ್ವಿ. ನೋಟಿನ ಒಂದು ಸೈಡು, ನೋಟಿನ ಇನ್ನೊಂದು ಸೈಡು. ಇದು ಸ್ವಲ್ಪ ಚೆನ್ನಾಗಿ ಸಿಕ್ಕಿದೆ ನೋಟ್ ನಮಗೆ.
ಈ ನೋಟಲ್ಲಿ ಸೇಮ್ ಎಲ್ಲ ಲ್ಯಾಂಗ್ವೇಜ್ ಬಂದ್ಬಿಟ್ಟು ಇಂಗ್ಲೀಷು ಮತ್ತು ಹಮಾರಿಕು. ಸಿಂಬಲ್ ಬಂದ್ಬಿಟ್ಟು ಇಲ್ಲಿ ಟ್ರ್ಯಾಕ್ಟರ್ ಅನ್ಸುತ್ತೆ, ಟ್ರ್ಯಾಕ್ಟರ್ JCB ತರ ಇದೆ. JCB ತರ ಲುಕ್ ಬಂದ್ಬಿಟ್ಟು JCB ತರ ಕಾಣ್ತಿದೆ, ಹ್ಮ್. ಬಟ್ ಅದು ಫಾರ್ಮಿಂಗ್ ಮಾಡೋ ತರ ಒಂದು ಟ್ರ್ಯಾಕ್ಟರ್ ಸಾಧನ ಅಂತ ಹೇಳ್ಬೋದು. ಇದು ಮೋಸ್ಟ್ಲಿ ಹೊಸ ನೋಟ್ ಆಗಿರೋದ್ರಿಂದ ಈ ತರ ಪ್ರಿಂಟ್ ಮಾಡಿದ್ದಾರೆ ಅನ್ನೋ ಗೊತ್ತಿಲ್ಲ. ಬಟ್ ಈ ಟ್ರ್ಯಾಕ್ಟರ್ ಅಥವಾ JCB ನೋಡಿದ್ರೆ ಒಂಥರ ಲೇಟೆಸ್ಟ್ ಏನು ಎಕ್ವಿಪ್ಮೆಂಟ್ ಬರುತ್ತೆ ನಮಗೆ, ಹ್ಮ್. ಆ ತರ ಕಾಣಿಸ್ತಿದೆ ಇದು. ಯಾಕಂದ್ರೆ ಹಳೆ ಕಾಲದಲ್ಲಿ ಏನಾದ್ರು ಇದನ್ನ ಐಡೆಂಟಿಫೈ ಮಾಡಿ ಇದನ್ನ ಪ್ರಿಂಟ್ ಮಾಡ್ಬೇಕು ಅಂತ ಡಿಸೈಡ್ ಮಾಡಿದ್ರೆ, ಹೆಂಗೆ ಸೊ ಅವಾಗೆಲ್ಲ ಈ ತರ ಇಲ್ಲ ಅವಾಗೆಲ್ಲ ಈ ಅಂತಾನೆ? ತರ ಇರ್ತಿದ್ದಿಲ್ಲ. ಬಟ್ ಇವಾಗ ಇದು ರೂಟ್ ಹೊಡೆಯೋದು, ಹಿಂದೆಗಡೆ ನೋಡು ಹ್ಮ್. ಅದು ಬಿತ್ತನೆ ಮಾಡೋದು, ಹ್ಮ್. ಸೊ ರೂಟ್ ಹೊಡೆಯೋ ಥರ ಅವತ್ತು ನೇಗ್ಲು ರೂಟ್ರು ಆ ಥರ ಹೊಡೆಯೋ ಥರ ಇದೆ. ಆ್ಯಂಡ್ ಈ ಶೇಪ್ ಕೂಡ ಗ್ಲಾಸಿಂದಿರೋ ನಮ್ದೇನು ಕ್ಯಾಬಿನ್ ಟೈಪ್ ಇರುತ್ತಲ್ಲ ಟ್ರ್ಯಾಕ್ಟ್ರಲ್ಲಿ ಓಪನ್ ಇದು ಮಾಡೋದು, ಅದು JCB ಆದರೆ ಕ್ಯಾಬಿನ್ ಇರ್ತದೆ ಹ್ಮ್. ಈ ಗ್ಲಾಸ್ ಟೈಪ್ ಇರೋ ಸುತ್ತಲೂ. ಬಟ್ ಟ್ರ್ಯಾಕ್ಟರ್ಲ್ಲಿ ಏನಿರಲ್ಲ. ಬಟ್ ಇದು ಹೊಲದಲ್ಲಿ ಯೂಸ್ ಮಾಡ್ತಿರೋ JCB ಥರ ಇರೋ ಟ್ರ್ಯಾಕ್ಟರು ವಿತ್ ಗ್ಲಾಸ್ ಶೀಲ್ಡ್ ಆಗಿರೋದು. ಸೊ ಲೇಟೆಸ್ಟ್ ಎಕ್ವಿಪ್ಮೆಂಟ್ ಇದನ್ನು ಪ್ರಿಂಟ್ ಮಾಡಿದ್ದಾರೆ. ಸೊ ಇದು 50 ಬಿರ್ರು. ಇನ್ನೊಂದು ಸೈಡ್ ಏನಿದೆ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಅಲ್ವಾ? ಹೌದು. ಸೊ ಇನ್ನೊಂದು ಸೈಡ್ ಬಂದ್ಬಿಟ್ಟು ಫ್ಯಾಕ್ಟ್ರೀಸ್ ಇದೆ. ಸೊ ಇಂಡಸ್ಟ್ರಿಯಲೈಸೇಷನ್ ರೆವಲ್ಯೂಷನ್ಸ್ ಆಗೋ ಟೈಮಲ್ಲಿ ಮೋಸ್ಟ್ಲಿ ಡಿಸೈನ್ ಮಾಡಿ ಪ್ರಿಂಟ್ ಆಗಿರಬೇಕು. ಇದು ಫ್ಯಾಕ್ಟ್ರಿನ ತಾನೇ? ಹ್ಮ್, ಹೌದು. ಪಕ್ಕ ಇದು. ಪಕ್ಕ. ಈ ನೋಟ್ ಯಾವ ಇಶ್ವಿ 2012 ಗವರ್ನರ್ ಸೈನ್ ಮಾಡಿರೋದು 2012 ಇಂದ 2020 ಟರ್ಮಲ್ಲಿರೋ ಗವರ್ನರ್ ಸೈನ್ ಇದು. ಓ. ಆ್ಯಂಡ್ ಇಲ್ಲೂ ಕೂಡ ಫುಟ್ಬಾಲ್ ಇದೆ. ಇವರು ಫುಟ್ಬಾಲ್ ಫೇಮಸ್ಸು, ಹ್ಮ್. ಫುಟ್ಬಾಲ್ ಸಿಂಬಲ್ ಇದೆ. ಆಮೇಲೆ ಸಿಂಹ ಇದೆ, ಸಿಂಹ, ಜೂಡಾದ ಸಿಂಹ ಎಲ್ಲ ಕಡೆನೂ ಎಲ್ಲ ನೋಟಲ್ಲಿದೆ. ಮಹಾತ್ಮ ಗಾಂಧಿ ಹೆಂಗೆ, ನಮ್ಮ ಗಾಂಧಿ ತಾತ ಹೆಂಗೆ ಎಲ್ಲ ನೋಟಲ್ಲಿ ಇರ್ತಾರೆ, ಹ್ಮ್. ಸೊ ಹಂಗೆ ಸಿಂಹ ಕೂಡ ಸಿಂಹ. ಇದೆ. ಗಾಂಧಿ ತಾತ ಇನ್ನು ಇದು ಕಾಯಿನ್ಸ್ಗಳಲ್ಲಿ ಇಲ್ಲ ನಮ್ದ್ರಲ್ಲಿ, ಇಲ್ಲ ಇಲ್ಲ ಬಟ್ ನೋಟಲ್ಲಿ. ಇಲ್ಲಿ ಕಾಯಿನ್ಸ್ಗಳಲ್ಲಿ ಕೂಡ ಆ ಸಿಂಹ ಇದೆ. ಅಂಡ್ ಎಲ್ಲಾ ನೋಟಲ್ಲಿ ಕೂಡ ಸಿಂಹ ಇದೆ. ದಟ್ ಈಸ್ ವೆರಿ ಕಾಮನ್. ನೆಕ್ಸ್ಟ್ ಬರೋದು 100 ಬಿರು. ನಮ್ಮ ಕಡೆನೂ 50 ರೂಪಾಯಿ ಆದ್ಮೇಲೆ ನೆಕ್ಸ್ಟ್ ಬರುತ್ತೆ 100 ರೂಪಾಯಿ. ನೂರೇ. ಸೊ ಇಲ್ಲಿ ಕೂಡ 100 ರೂಪಾಯಿನೇ. ಇದು ಆಕಾಶ್ ನೀಲಿ ಕಲರಲ್ಲಿದೆ. ಹ್ಮ್. ಇದು ಒನ್ ಸೈಡ್, ಇದು ಅನದರ್ ಸೈಡ್. ಇಂಡಿಯಾದಲ್ಲೂ ಸ್ವಲ್ಪ 100 ರೂಪೀಸ್ ಇದೇ ತರ ಬ್ಲೂ ಅಲ್ಲೇ ಬರುತ್ತೆ, ಇಂಡಿಯನ್ ನೋಟ್ ಕೂಡ ಇದೇ ತರನೇ ಬ್ಲೂ ಕಲರ್ ಅಲ್ಲೇ ಸ್ವಲ್ಪ ಇದೆ, ಸಿಮಿಲರ್ ಇದೆ. ಸಿಮಿಲರ್. ಸೊ ಸೇಮ್ ಲ್ಯಾಂಗ್ವೇಜು ಅದೆಲ್ಲ ಸೇಮ್ ಇದೆ. ಹ್ಮ್. ಜೂಡಾದ ಸಿಂಹ ಕಾಮನ್, ನಮ್ಮ ಗಾಂಧಿ ತಾತನ್ ತರ ಎಲ್ಲಾ ನೋಟಲ್ಲೂ ಜೂಡಾದ ಸಿಂಹ ಇದೆ. ಇದ್ರಲ್ಲಿ ಫುಟ್ಬಾಲ್ ಇಲ್ಲ, ಮೇಕೆ ಇಲ್ಲ, ಕಾಡು ಮೇಕೆ. ಫುಟ್ಬಾಲ್ ಇದೆ, ಯಾವ ಫುಟ್ಬಾಲ್ ಇದೆ ಇದರಲ್ಲಿ. ಇಥೋಪಿಯದ್ದು ಫ್ಲಾಗ್, ಇದನ್ನ ತೋರಿಸ್ತಿದೆ, ಮ್ಯಾಪ್ ತೋರಿಸ್ತಿದೆ, ಇಥೋಪಿಯನ್ ಮ್ಯಾಪ್ ತೋರಿಸ್ತಿದೆ. ಇಲ್ಲಿ ಕಾಣಿಸ್ತಿರೋದು ಇಥೋಪಿಯನ್ ಮ್ಯಾಪ್, ಜೂಡಾದ ಸಿಂಹ. ಇದು ಬಂದ್ಬಿಟ್ಟು ಫುಟ್ಬಾಲ್. ಸೊ ನೆಕ್ಸ್ಟ್ ಬರೋದು ಹೈಯೆಸ್ಟ್ ಕರೆನ್ಸಿ ಆಫ್ ದಿಸ್ ಕಂಟ್ರಿ. ಸೊ ಅಲ್ಲಿ ಹೆಂಗೆ 500 ಲಾಸ್ಟ್, ಇಲ್ಲಿ ಬಂದ್ಬಿಟ್ಟು 200 ಲಾಸ್ಟ್. ಎಸ್, ನಾನು ಹಳೆ ಬಾರಿನ್ ಕಂಟ್ರಿಲಿ ಇದ್ದಾಗ 1 ದಿನಾರ್ ಆದ್ಮೇಲೆ 5 ದಿನಾರು, 5 ದಿನಾರ್ ಆದ್ಮೇಲೆ 10 ದಿನಾರು, 10 ದಿನಾರ್ ಆದ್ಮೇಲೆ 20 ದಿನಾರು. 20 ದಿನಾರ್ ಇಸ್ ದ ಹೈಯೆಸ್ಟ್ ಕರೆನ್ಸಿ ಇನ್ ಬಾರಿನ್ ಕಂಟ್ರಿಯಲ್ಲಿ. 1 ದಿನಾರ್ ಈಕ್ವಲ್ ಟು ಆಲ್ಮೋಸ್ಟ್, ಇವಾಗ ನಾನು ಹೋಗಿದ್ದಾಗ 187 ಇತ್ತು. ನಾನು ಬಿಡ್ಬೇಕಾದ್ರೆ 215 ಬಂದಿತ್ತು. ನಾನು ಲಾಸ್ಟ್ ಮಂತ್ ಸರ್ಚ್ ಮಾಡ್ದಂಗೆ 240 ಬಂದಿದೆ, 40 ಇತ್ತು. ಅಂದರೆ 1 ದಿನಾರ್ಗೆ 240 ರೂಪೀಸ್ INR. ನಿನಗೆ ಅಲ್ಲಿ 500 ರೂಪಾಯಿ ಸಂಬಳ ಇದ್ದರೆ, 500 ದಿನಾರ್ ಸಂಬಳ ಇದ್ದರೆ ಅಲ್ಲಿ ಸಿಗ್ತಿದ್ದು ಆಲ್ಮೋಸ್ಟ್ 1 ಲಕ್ಷ ಚಿಲ್ಲರೆ ಏನೋ ಸಿಗ್ತಿತ್ತು. ಇವಾಗ 1,40,000 ಸಿಗುತ್ತೆ. ಸೊ ನೀ ಅಲ್ಲಿ ನೂರುಗಳಲ್ಲಿ 500 ದಿನಾರು, ಸೊ ನಿಮಗೆ ಲಕ್ಷಗಳಲ್ಲಿ ಸಂಬಳ ಹೇಳೋಕ್ಕಾಗಲ್ಲ. ಅಲ್ಲಿ 500 ದಿನಾರು ನೂರುಗಳಲ್ಲಿ ಸಂಬಳ ಎಣಿಸೋದಲ್ಲಿ, ಬಟ್ ಅದನ್ನ ಕನ್ವರ್ಟ್ ಮಾಡಿದಾಗ ನಮಗೆ ಲಕ್ಷಗಳಲ್ಲಿ ಇಂಡಿಯನ್ ರುಪೀಸಲ್ಲಿ ಕನ್ವರ್ಟ್ ಆಗುತ್ತೆ. ಸೊ ಇದು ಲಾಸ್ಟ್ ಅಂಡ್ ಬಿಗ್ಗೆಸ್ಟ್ ಕರೆನ್ಸಿ ಡಿನಾಮಿನೇಷನ್. ಇಲ್ಲಿ ಬಂದ್ಬಿಟ್ಟು ಇದೇ ಹೈಯೆಸ್ಟ್. 200 ರೂಪಾಯಿ, 200 ರೂಪಾಯಿ ಅಲ್ಲ, 200 ಬಿರ್. ಸೊ ಈ ಥರ ಕಾಣಿಸ್ತಿದೆ. ನನಗಿದು ಈ ಕರೆನ್ಸಿನೇ ತುಂಬ ಇಷ್ಟ, ಯಾಕಂದರೆ ದೊಡ್ಡ ಕರೆನ್ಸಿನೇ ಇಟ್ಕೋಬೇಕು ಅಂತ ಹೇಳಿ. ಸೊ ಇದರಲ್ಲಿ ಏನು ಕಾಣಿಸ್ತಿದೆ ಅಂತ ಹೇಳಿದ್ರೆ, ಇದು ಬಂದು ಪಾರಿವಾಳ, ಸಿಂಹ. ಹೊಸದಾಗಿ ಕಾಣಿಸ್ತಿರೋದು ಪಾರಿವಾಳ ಇದೆ. ಪಾರಿವಾಳ ಒಂದೇನೋ ಗೂಡು ಕಟ್ಕೊಳಕ್ಕೆ ಅದೇನೋ ಕಿತ್ಕೊಂಡು ಹೋಗುತ್ತಲ್ಲ, ಸೊ ಅದನ್ನ ಇಲ್ಲಿ ತೋರಿಸಿದ್ದಾರೆ. ಆಮೇಲೆ ಪಾರಿವಾಳ ಇದೇನೋ ಎತ್ಕೊಂಡು ಹೋಗ್ತಿರೋದು. ಇಥೋಪಿಯನ್ ಮ್ಯಾಪ್. ಇದು ಫುಟ್ಬಾಲು, ಇದು ಮ್ಯಾಪ್ ಅಲ್ವಾ? ಇಥೋಪಿಯನ್ ಮ್ಯಾಪು. ನೆಕ್ಸ್ಟ್ ಸಿಂಹ, ಇಥೋಪಿಯನ್ ಮ್ಯಾಪು, ಫುಟ್ಬಾಲು, ಇದು ಪಾರಿವಾಳ ಅಷ್ಟೇ ಇರೋದು ಇದರಲ್ಲಿ. ಜೂಡಾದ ಸಿಂಹ ಅಂದ್ರೆ ಕಾಮನ್ ಆಗಿದೆ ಗೈಸ್ ಎಲ್ಲ ಕಡೆ. ಇದು ಸಿಂಹ ಇಲ್ಲಿ ಕಾಣಿಸ್ತಿದೆ ನೋಡಿ. ನಮ್ಮ ಗಾಂಧಿ ತಾತನ ಹಾಕಿದ್ದಾರೆ ಇಲ್ಲಿ. ಇವರು ರಾಜ ಚಕ್ರವರ್ತಿಗಳು ಹಳೆ ಕಾಲದಲ್ಲಿ ಅವರು ನಂಬಿದ್ದಂಥ ಧೈರ್ಯಶಾಲಿ, ಒಂದು ಪ್ರಾಮಾಣಿಕತೆ ಅಂತ ಒಂದಿರೋ ಒಂದು ಜೂಡಾದ ಸಿಂಹನ ಹಾಕಿದ್ರ. ಬ್ಯಾಕ್ ಸೈಡ್ ಬಂದ್ಬಿಟ್ಟು ಅವಾಗಲೇ ಹೇಳ್ದಂಗೆ ಇದು ಕಾಡು ಮೇಕೆ. ಇದ್ರಲ್ಲಿ ಕ್ಲಿಯರ್ ಕಾಣಿಸ್ತಿದೆ. ನಿಮ್ಗಿದು ಏನಂತ ಅನ್ಸುತ್ತೆ ಸ್ವಲ್ಪ ಇದನ್ನ ತಿಳಿಸ್ಬಿಟ್ಟು ಹೇಳಿ. ನೋಡ್ಬಿಟ್ಟು ಸಾರಂಗ ಅಂತ ಕರೀಬೋದ. ಸಾರಂಗಕ್ಕೆ ಕೋಡ್ಗಳು ಹಿಂಗೆ ಕರ್ವಿ ಆಗಿರ್ತವೆ.
ಬಟ್ ಇದು ಸ್ಟ್ರೇಟ್ ಇದೆ, ಮೇಕೆ ಹಿಂಗೆ ಇರ್ತವೆ, ಇದು ಮೂತಿ ನೋಡು, ಅದು ಮೇಕೆ ಮೂತಿನ ತರನೇ ಇದೆ. ಮೇಕೆ ತರ, ಕಣ್ಣು ಅದೇ ಹೌದು, ತರ ಇದೆ. ಸೇಮ್. ನೋಡಿ ಗೈಸ್, ಅದಕ್ಕೆ ಅವಾಗ ಹೇಳಿದ್ದು ಕರೆಕ್ಟು. ಇದು ಆಕ್ಚುಲಿ ಸಾರಂಗನೂ ಅಲ್ಲ, ಕಾಡು ಜಿಂಕೆನೂ ಅಲ್ಲ, ಇದು ಕಾಡು ಮೇಕೆ ಅಂತೇಳಿ ಇಲ್ಲಿ ಕಳೆಯೋದು. ಅವನತಿಯ ಅಂಚಿನಲ್ಲಿರುವ ಒಂದು ಪ್ರಾಣಿ. ಪ್ರಾಣಿ ಪ್ರಭೇದ. ಸೇಮ್ ಎಲ್ಲ ನಮ್ಮ ಇಂಡಿಯನ್ ಕರೆನ್ಸಿಯಲ್ಲಿ ಏನಿದ್ದು ಇರುತ್ತೆ ಅದು ನಂಬರ್ ಕರೆನ್ಸಿ, ನೋಟ್ ನಂಬರು, ಸೊ ಎಲ್ಲ ಸೇಮು. ಇಲ್ಲಿ ಕೋಟಾ ನೋಟ್ ಬಗ್ಗೆ ಇಲ್ಲಿವರೆಗೂ ನಾವೇನು ಎಕ್ಸ್ಪೀರಿಯನ್ಸ್ ಮಾಡಿಲ್ಲ ಯಾವತ್ತೂ. ನಾನು ಬಂದು ಆಲ್ಮೋಸ್ಟ್ 4 years ಆಗ್ತಾ ಇದೆ. ಸೊ ಕರೆನ್ಸಿ ಕೋಟಾ ನೋಟ್ ಅಂತೇಳಿ ಇಲ್ಲಿ ಯಾವತ್ತು ಏನೂ ಆಗಿದೆ. ನಾಟ್ ಇವನ್ ಹೈಯೆಸ್ಟ್ ಕರೆನ್ಸಿ, ನಾಟ್ ಇವನ್ ಲೋವೆಸ್ಟ್ ಕರೆನ್ಸಿ, ಯಾವುದು ಚಿಕ್ಕದು ದೊಡ್ಡದು ಅಂತಲ್ಲ, ಯಾವುದ್ರಲ್ಲೂ ಏನೋ. ಇನ್ನೊಂದು ಇನ್ಫಾರ್ಮೇಷನ್ ಏನಂದರೆ, ಇಂಡಿಯಾದಲ್ಲಿ ನಾವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾದಿಂದನೇ ಎಲ್ಲ ನೋಟ್ಸು ಪ್ರಿಂಟಿಂಗ್ ಆಗೋದು. ಸೊ ಅದೆಲ್ಲ ಆಗುತ್ತೆ. ಅದು ಹೆಂಗೆ ಫೈನಲಿ ನಾವು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಪ್ರಿಂಟ್ ಆಗಿರುತ್ತೆ, ಹಂಗೆ ಇಥೋಪಿಯಾದಲ್ಲಿ ಆ್ಯಂಡ್ ಈಚ್ ಆ್ಯಂಡ್ ಎವ್ರಿ ಕಂಟ್ರಿಲಿ ಪರ್ಟಿಕ್ಯುಲರ್ ಆಗಿ ಅದು ಆ ಕಂಟ್ರಿದು ಒಂದು ಬ್ಯಾಂಕ್ ಇದ್ದೇ ಇರುತ್ತೆ. ಸೊ ಈ ಕಂಟ್ರಿಯಲ್ಲಿ ಆ ಥರದ್ದು ಪ್ರಿಂಟ್ ಆಗಿರೋ ಬ್ಯಾಂಕ್ ಬಂದ್ಬಿಟ್ಟು NBE ಅಂತ ಹೇಳ್ಬಿಟ್ಟು, ನ್ಯಾಷನಲ್ ಬ್ಯಾಂಕ್ ಆಫ್ ಇಥೋಪಿಯಾ ಅಂತ ಹೇಳ್ಬಿಟ್ಟು. ಸೊ ಇದು ಎಲ್ಲ ಇಲ್ಲಿದ ಕರೆನ್ಸಿ ಮತ್ತು ವಹಿವಾಟನ್ನು ಕಂಟ್ರೋಲ್ ಮಾಡುವಂಥ ಒಂದು ಬ್ಯಾಂಕಿಂಗ್ ಸಿಸ್ಟಮ್, ನ್ಯಾಷನಲ್ ಬ್ಯಾಂಕ್ ಆಫ್ ಇಥೋಪಿಯಾ. ಸೊ ಅದು ಆಗಿತ್ತು ನೋಟ್ಸಿನ ವಿವರ. ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕೊಟ್ಟಿದ್ದೀವಿ. ಆ್ಯಂಡ್ ಅದೇ ಇನ್ನೊಂದ್ಸಲ ಹೇಳಬೇಕು ಅಂದರೆ, ನಾವು ಕೊಟ್ಟಿರೋ ಅಂಥ ಒಳಗಡೆ ಇನ್ಫಾರ್ಮೇಷನ್ 100% ಕರೆಕ್ಟು ಅಂತ ನಾವು ಹೇಳಲ್ಲ. ನಮ್ಗೇನು ಗೊತ್ತಿದೆ, ನಮ್ಮ ಕಣ್ಣಿಗೆ ಏನು ಕಾಣಿಸಿದೆ ಅದು ಮಾತ್ರ ಹೇಳಿದ್ದೀವಿ. ಡೀಪ್ ಡೈವ್ ಮಾಡಿ ಸರ್ಚ್ ಮಾಡಿ ಅಂತೂ ಹೇಳಿಲ್ಲ. ಬೇಕಂದರೆ ಡೆಫಿನೆಟ್ಲಿ ಹೇಳ್ತೀವಿ. ನಮ್ಮ ಈ ವಿಡಿಯೋದ ಉದ್ದೇಶ ಬಂದ್ಬಿಟ್ಟು ಇಲ್ಲಿನ ಕರೆನ್ಸಿ ನೋಟ್ಗಳು ಡಿನಾಮಿನೇಷನ್ಸ್ ಎಷ್ಟಿದೆ ಅನ್ನೋ ಒಂದು ತೋರ್ಸೋಕ್ಕೆ ಮಾತ್ರ. ಸೊ ಓಕೆ, ಇವಾಗ ಇದೆಲ್ಲ ಆಯ್ತಲ್ವಾ, ಇಲ್ಲಿದ್ದು ಮತ್ತು ಇಂಡಿಯಾ ರುಪೀಸ್ದು ಹೆಂಗಿದೆ ಅಂತ. ಇವಾಗ ಫಾರ್ ಎಕ್ಸಾಂಪಲ್ ಇಲ್ಲಿ 5 ರೂಪಾಯಿ ಅಂದರೆ 5 ಬಿರ್ ಅಂದರೆ 5 ಬಿರ್ ಇಂಡಿಯಾದಲ್ಲಿ ಎಷ್ಟಿರ್ಬೋದು ಈ 5 ಬಿರ್ಗೆ? ಓಕೆ, ಇದನ್ನ ಹೇಳೋಕ್ಕಿಂತ ಮುಂಚೆ ನಾನು ಇನ್ನೊಂದು ಪಾಯಿಂಟ್ ಹೇಳ್ಬಿಡ್ತೀನಿ. ನಾನು 2022 ನವಂಬರಲ್ಲಿ ಇಲ್ಲಿಗೆ ಬಂದೆ ಆ್ಯಕ್ಚುಲಿ. ಸೊ ಆವಾಗ ಬಂದಾಗ ಸ್ಟಾರ್ಟಿಂಗ್ ಒಂದು 2022, 23 ಮತ್ತು 24ವರೆಗೂ ಹೆಂಗಿತ್ತು ಅಂದರೆ, ನಮ್ಮ ಇಂಡಿಯನ್ ಇಲ್ಲಿ 1 ಬಿರ್ ಕೊಟ್ಟರೆ, ಇಥೋಪಿಯನ್ 1 ಬಿರ್ ಕೊಟ್ಟರೆ ನಮ್ಮ ಇಂಡಿಯನ್ ರುಪೀಸ್ 2 ರೂಪೀಸ್ ಬರ್ತಿತ್ತು ನಮಗೆ. ಅಂದರೆ ಇಲ್ಲಿ ಕರೆನ್ಸಿ ಸ್ಟ್ರಾಂಗ್ ಇತ್ತು, ನಮ್ಮ ಇಂಡಿಯನ್ ಕರೆನ್ಸಿ ವೀಕ್ ಇತ್ತು. ಇಲ್ಲಿ 1 ರೂಪಾಯಿ ಕೊಟ್ಟರೆ ಇಂಡಿಯನ್ 2 ರೂಪಾಯಿ, ಇಲ್ಲಿ 10 ರೂಪಾಯಿಗೆ ಅಲ್ಲಿ 20 ರೂಪಾಯಿ, ಇಲ್ಲಿ 100 ರೂಪಾಯಿಗೆ ಅಲ್ಲಿ 200 ರೂಪಾಯಿ ಸಿಗ್ತಿತ್ತು. ಇಲ್ಲಿನ 1 ಲಕ್ಷಕ್ಕೆ ನಮಗೆ ಅಲ್ಲಿ 2 ಲಕ್ಷ INR ಸಿಗ್ತಿತ್ತು. 2022, 23, 24 ಮಿಡ್ವರೆಗೂ ಹಂಗೆ ಇತ್ತು. ಎಷ್ಟು ಅಂದರೆ 1 ಲಕ್ಷ ಬಿರ್ರು ಇಲ್ಲಿ ತೊಗೊಂಡ್ರೆ ನಮ್ಗಲ್ಲಿ ಆಲ್ಮೋಸ್ಟು 2 ಲಕ್ಷ ಇಂಡಿಯನ್ ರುಪೀಸ್ ಸಿಗ್ತಿತ್ತು. ಅವಾಗ ಇಲ್ಲಿ ಕರೆನ್ಸಿ ಸ್ಟ್ರಾಂಗ್ ಆಗಿತ್ತು. ಇಲ್ಲಿಂದ ಹುಡುಗರು ಆ್ಯಕ್ಚುಲಿ ಇಲ್ಲಿ ಮೊಬೈಲ್ಗಳೆಲ್ಲ ತುಂಬ ಕಾಸ್ಟ್ಲಿ ಅಂತ ಹೇಳ್ಬಿಟ್ಟು ನಮ್ಮ ಕಂಪ್ನಿಯವರು ಅದಕ್ಕೆ ಇಲ್ಲಿ ಬಿರು ಕೊಟ್ಬಿಟ್ಟು 50% ಕೊಟ್ಬಿಟ್ಟು ಇಂಡಿಯಾದಿಂದ ನಮಗೆ ಮೊಬೈಲ್ ತರಿಸ್ತಿದ್ರು. ಯಾಕಂದರೆ ಇಲ್ಲಿಂದ ಆಫ್ ದುಡ್ಡು ನಮಗೆ ಅಲ್ಲಿ ಡಬಲ್ ಆಗ್ತಿತ್ತು. ಸೊ ಹಂಗಾಗಿ 1 ಲಕ್ಷಕ್ಕೆ 2 ಲಕ್ಷ ಸಿಗ್ತಿತ್ತು ಅಲ್ಲಿ ಇಂಡಿಯನ್ ರುಪೀಸು. ವೀಕ್ ಇತ್ತು ಕರೆನ್ಸಿ ಅವಾಗ. ಬಟ್ ಇವಾಗ 2024 ಮಿಡ್ಡಿಂದ ಆ ರೇಷಿಯೋ ಬಂದ್ಬಿಟ್ಟು ಉಲ್ಟಾ ಆಯಿತು. 2025 ಎಂಡು 2026 ಮಿಡ್ವರೆಗೂ, ಲೈಕ್ ಜಾನ್ವರಿ ಫೆಬ್ರವರಿವರೆಗೂ ವೇರಿಯೇಷನ್ ಏನು ಕರೆನ್ಸಿ ಡಿಫ್ರೆನ್ಸ್ ಇತ್ತಲ್ಲ ಅದು ಉಲ್ಟಾ ಆಯಿತು. ನಮ್ಮ ಇಂಡಿಯನ್ 1 ರೂಪಿಗೆ ಇವ್ರದ್ದು 2 ರೂಪೀಸ್ ಆಯಿತು. ಇವಾಗ ಇಥೋಪಿಯನ್ ಬಿರ್ ಆಯಿತು, ಇವ್ರ ಕರೆನ್ಸಿ ಅವಾಗ ವೀಕ್ ಆಯಿತು. ಅದೇನು ಏಕೆ ಅಂತೇಳಿ ನಮ್ಗೆ ಗೊತ್ತಿಲ್ಲ. ಅದು ಮೋಸ್ಟ್ಲಿ ಕಂಟ್ರಿದು ಏನು GDP ಡೌನು, ಆಮೇಲೆ ಇಲ್ಲಿ ವ್ಯಾಪಾರ ವಹಿವಾಟು, ಆಮದು ರಫ್ತು, ಎಕ್ಸ್ಪೋರ್ಟ್ ಇಂಪೋರ್ಟ್ ಬಿಸ್ನೆಸ್, ಅದೆಲ್ಲ ಕನ್ಸಿಡರ್ ಮಾಡಿ ಈ ಕರೆನ್ಸಿ ವೀಕ್ ಆಯಿತು. ಯಾವಾಗ US ಈ ವಾರ್ಗಳೆಲ್ಲ ಸ್ಟಾರ್ಟ್ ಆಯಿತು, ಇವ್ರ ಕಡೆ ಇವ್ರ ಕೂಡ ಹೊರಗಡೆ ದೇಶದಲ್ಲೇ ಡಿಪೆಂಡ್ ಆಗಿರೋದು, ಆಯಿಲು, ಪೆಟ್ರೋಲು, ಡೀಸೆಲ್ಗೆಲ್ಲದಕ್ಕೂ. ಸೊ ಇವರೆಲ್ಲದನ್ನು ಇಂಪೋರ್ಟ್ ಮಾಡ್ಕೊತಾರೆ. ಇವ್ರು ಮೋಸ್ಟ್ ಆಫ್ ದ ಐಟಮ್ಸ್ ಇಂಪೋರ್ಟ್ ಮಾಡ್ಕೊತಾರೆ. ಹೋಮ್ ಅಪ್ಲಯನ್ಸಸ್ ಇಂಪೋರ್ಟ್ ಮಾಡ್ತಾರೆ, ಈ ಬೈಕ್ಸು, ಕಾರ್ಸು, ಇದನ್ನೆಲ್ಲದನ್ನು ಇಂಪೋರ್ಟ್ ಮಾಡ್ಕೊತಾರೆ. ಪ್ರತಿಯೊಂದು ಇಂಪೋರ್ಟ್ ಆಲ್ಮೋಸ್ಟ್ ನೋಡಿದಂಗೆ. ಯಾವುದೋ ಒಂದು ಚಾಕ್ಲೇಟ್ ತರಕ್ಕೆ ಹೋಗಿದ್ವಲ್ಲ, ಚಾಕ್ಲೇಟ್ಸ್ ಎಲ್ಲ ಇಂಪೋರ್ಟು, ಬಿಸ್ಕೆಟ್ಸ್ ಇಂಪೋರ್ಟ್. ನಾವು ಇವತ್ತು ಚಾಕ್ಲೇಟ್ ಯಾವ ತೊಗೊಂಡು 5 ಸ್ಟಾರಾ? ಇದು ಸ್ನೀಕರ್ಸ್ ಚಾಕ್ಲೇಟ್ ತೊಗೊಂಡಿದ್ದೀವಿ ಗಾಯ್ಸ್. ಎಷ್ಟು ಗೊತ್ತಾ ಅಮೌಂಟು? 250ಗೆ ಒಂದು ಚಾಕ್ಲೇಟ್ಗೆ 250. 250 500 ಕೊಟ್ಟು ತಗೊಂಡ್ವಿ. ಫಸ್ಟ್ ಟೈಮ್ ತಗೊಂಡಿದ್ದೆ. ಅದು ನೋಡ್ಬಿಟ್ಟು ನಾನು ಬೇಡ ಅಂತ ಬಂದಿದ್ದೆ. ಆಲ್ಮೋಸ್ಟ್ ಚಾಕ್ಲೇಟ್, ಬಿಸ್ಕೆಟ್ಸ್ ಎಲ್ಲಾನು ಇಂಪೋರ್ಟ್ ಆಗುತ್ತೆ. ಸೋಪ್ಸ್ ಎಲ್ಲ ಇತ್ತೀಚೆಗೆ ಪ್ರೊಡ್ಯೂಸ್ ಮಾಡ್ತಿದ್ದಾರೆ, ಸೋಪ್ ಆಯಿಲ್ಸು ಎಲ್ಲ. ಆಮೇಲೆ ಕಿಚನ್ ಓರಿಯೆಂಟೆಡ್ ಈ ಓವೆನ್ನು, ಫ್ರಿಡ್ಜು, ವಾಷಿಂಗ್ ಮಷಿನ್ ಇವೆಲ್ಲ ಇಂಪೋರ್ಟ್ ಆಗ್ತಿದೆ ಕರೆಂಟ್ಲಿ ನನಗೆ ಗೊತ್ತಿರೋಂಗೆ. ಸೊ ಹಂಗಾಗಿ ಇವ್ರದ್ದು ಕರೆನ್ಸಿ ಇವಾಗ ವೀಕ್ ಆಗ್ತಾ ಬಂದು 2024 ಮಿಡ್ಡಿಂದ ಸ್ಟಾರ್ಟ್ ಆಗಿ, ಅವಾಗ ಇಲ್ಲಿನ 1 ರೂಪಾಯಿ, ನಮ್ಮ ಇಂಡಿಯನ್ 1 ರೂಪಾಯಿಗೆ ಇಥೋಪಿಯಾದ 2 ಬಿರ್ ಸಿಗ್ತಿತ್ತು. ಸೊ ಹಾಗೆ 1 ಲಕ್ಷ ಇಂಡಿಯನ್ ರುಪಿ ಬಂದ್ಬಿಟ್ಟು ಇಲ್ಲಿ 2 ಲಕ್ಷ ಸಿಗೋ ಥರ ಆಗಿತ್ತು ಸಿಚುವೇಶನು. ಇವಾಗ ಮತ್ತೆ ಸ್ಲೋಲಿ ಸ್ವಲ್ಪ ಕಂಟ್ರೋಲಿಗೆ ಬಂದ್ಬಿಟ್ಟು ಇವಾಗ ಏನಾಗಿದೆ, ನಮ್ಮ ಇಂಡಿಯನ್ ರುಪಿದು 60 ಪೈಸೆ ಕೊಟ್ಟರೆ ಇಲ್ಲಿದ್ದು ಇವಾಗ 1 ಬಿರ್ ಸಿಗುತ್ತೆ.
ಸೊ ಆಲ್ಮೋಸ್ಟ್ ಈಕ್ವಲ್ ಆಗೋ ಸಿಚುವೇಶನ್ಗೆ ಬಂದಿದೆ. 1 ರೂಪಾಯಿ ಈಕ್ವಲ್ ಟು 1 ಬಿರ್ ಆಗೋ ಸಿಚುವೇಶನ್ ಬಂದಿದೆ. 40% ಡಿಫ್ರೆನ್ಸ್ ಇದೆ ಅಷ್ಟೇ. ಮುಂಚೆ 100% ಡಿಫ್ರೆಂಟ್ ಇದ್ದಿದ್ದು 1 ಬಿರ್ ಈಕ್ವಲ್ ಟು 1 ರೂಪಾಯಿ ಈಕ್ವಲ್ ಟು 2 ಬಿರ್ ಇದ್ದಿದ್ದು ಇವಾಗ 60 ಪೈಸೆ ಈಕ್ವಲ್ ಟು 1 ಬಿರ್ ಥರ ಆಗಿದೆ. ಓಕೆ. ಸೊ ಅದ್ರ ಪ್ರಕಾರ ಇವಾಗ 5 ರುಪೀಸ್ ಇಲ್ಲಿ 5 ಬಿರ್ ಅಲ್ವಾ ಇದು? ಇಂಡಿಯಾದಲ್ಲಿ ಎಷ್ಟಾಗುತ್ತೆ? ಇಂಡಿಯನ್ ರುಪೀಸಲ್ಲಿ 3 ರೂಪಾಯಿ ಆಗುತ್ತೆ. 3 ರೂಪಾಯಿ. 10 ರೂಪಾಯಿಗೆ ಇಲ್ಲಿ 10 ರೂಪಾಯಿ ಬಿರ್. ಇಲ್ಲಿ 10 ಬಿರ್ಗೆ ಇಂಡಿಯನ್ ರುಪೀಸಲ್ಲಿ 6 ರುಪೀಸ್, 6 ರೂಪಾಯಿ. 50ಗೆ 30 ಇಲ್ಲಿನ 50 ಬಿರ್ಗೆ ಇಂಡಿಯಾದ ಕರೆನ್ಸಿ 30 ರೂಪಾಯಿ. 100 ರೂಪಾಯಿಗೆ 60 ರೂಪಾಯಿ. 200 120 ರೂಪಾಯಿ ಆಗ್ಬೋದು ಅನ್ಸುತ್ತೆ. 100 ರೂಪಾಯಿಗೆ 60 ರೂಪಾಯಿ ಅಂದ್ರೆ 200 ರೂಪಾಯಿಗೆ 120. ಡಿಫ್ರೆನ್ಸ್ ಏನು? 120 ರೂಪಾಯಿ. ಓವರ್ ಆಲ್ ಡಿಫ್ರೆನ್ಸ್ ಎಷ್ಟು ಬರುತ್ತೆ ಹಂಗೆ? ಈಗ ಇಲ್ಲಿಗೂ ಅಲ್ಲಿಗೂ ಹೇಳಿದ್ದೀವಿ. ನಮ್ದು ಇವಾಗ ಇಂಡಿಯನ್ದು 60 ಪೈಸೆ, ಇಲ್ಲಿದು 1 ಬಿರ್. ನಾವು 60 ಪೈಸೆ ಕೊಟ್ರೆ ಇವ್ರು 1 ಬಿರ್ ಕೊಡ್ತಾರೆ. ಅಂದ್ರೆ ನಮ್ಮ ಕರೆನ್ಸಿ ಇವಾಗಲೂ ಇನ್ನೂ ಸ್ಟ್ರಾಂಗ್ ಅಲ್ಲಿದೆ. 40% ನಾವು ಹೈಯೆಸ್ಟ್ ಅಲ್ಲಿ ಇದ್ದೀವಿ ಅಂತ. ಇದನ್ನ US ಯುರೋ ಮುಂದೆ ಕಂಪೇರ್ ಮಾಡೋದು ಬೇಡ. ಜಸ್ಟ್ ಇಲ್ಲಿ ಕರೆನ್ಸಿ ಬಗ್ಗೆ ನಾವು ಕಂಪೇರ್ ಅಂದ್ರೆ ನೀವು ಕೇಳಿದ್ರಲ್ವಾ ಎಷ್ಟು ಇದೆ ಅಲ್ಲಿ ಇಲ್ಲಿದು ಅಂತ, ಅದು ಹೇಳಿದ್ದು. ಸೊ ಮುಂಚೆ ಹಂಗಿತ್ತು, ಆಮೇಲೆ ಚೇಂಜ್ ಆಯಿತು. ಇವಾಗ ಮತ್ತೆ ಅದು ಈಕ್ವಾಲಿಟಿಗೆ ಬರ್ತಿದೆ, ಬಟ್ ಇನ್ನೂ ಬಂದಿಲ್ಲ. ಸುಮಾರು 4-5 ಮಂತ್ಸಿಂದನೂ ನಮ್ಮ 60 ಪೈಸೆಗೆ ಇಲ್ಲಿ ಇವರು 1 ಬಿರ್ ಕೊಡ್ತಾರೆ. ಅಂದರೆ 60,000 ರೂಪಾಯಿ ನಾವು INR ಕೊಟ್ಟರೆ ಇವರು ನಮಗೆ 1 ಲಕ್ಷ ಕೊಡ್ತಾರೆ. ಸೊ ನೀ 6 ಲಕ್ಷ INR ಕೊಟ್ಟರೆ 10 ಲಕ್ಷ ಇಥೋಪಿಯನ್ ಬಿರ್ ಸಿಗುತ್ತೆ. ನಮ್ಮ ಕರೆನ್ಸಿ ಸ್ಟ್ರಾಂಗ್ ಇದೆ. ಸೊ ನೀನು 60 ಲಕ್ಷ ಕೊಟ್ಟರೆ ಇಂಡಿಯನ್ ರುಪೀಸು ನಿಂಗೆ ಇಲ್ಲಿ 1 ಕೋಟಿ ಬಿರ್ ಸಿಗುತ್ತೆ. 1 ಕೋಟಿ ಬಿರ್ 6 ಮಿಲಿಯನ್ ಈಕ್ವಲ್ ಟು 10 ಮಿಲಿಯನ್. ಸೊ ಅಷ್ಟು ಡಿಫ್ರೆನ್ಸ್ ಇದೆ. 1 ಲಕ್ಷ INR ಇಲ್ಲಿ 1,60,000. ಇಲ್ಲ 60,000 INR 1 ಲಕ್ಷ. 6 ಲಕ್ಷ 10 ಲಕ್ಷ. 60 ಲಕ್ಷ 1 ಕೋಟಿ. ಇಷ್ಟು ಡಿಫ್ರೆನ್ಸ್ ಇದೆ. ಓಕೆ. ಸೊ ನಾವು ಇಷ್ಟು ದುಡ್ಡಲ್ಲಿ ನಾವೇನು ತೊಗೋಬೋದು ಅಂದರೆ, ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದು ಬ್ರೆಡ್ಗೆ ಬಂದು ನಾವು ಮೊನ್ನೆ ಬ್ರೆಡ್ ತರಿಸಿದ್ದು ಎಷ್ಟು? ಅರೌಂಡ್ 80 to 100 ಬಿರ್ ಇದೆ. ಸ್ಲೈಸ್ ಬ್ರೆಡ್ ಇವಾಗ ಇಂಡಿಯಾದಲ್ಲಿ 35 ರುಪೀಸ್. ನಾ ಲಾಸ್ಟ್ ಟೈಮ್ ತಗೊಂಡು 35 ರುಪೀಸ್. ಇವಾಗ ಅದು ಇದ್ರ ಮೇಲೆಲ್ಲ ಡಿಪೆಂಡ್ ಬಿಡಿ, ಬಟ್ ಒಂದು 35 ರುಪೀಸ್ಗೆ ಅದು ಸ್ಲೈಸ್ ಬ್ರೆಡ್ ಬರುತ್ತಲ್ವಾ. ಸೊ ಅದು ಇಲ್ಲಿ ಬಂದ್ಬಿಟ್ಟು 80, ಆಲ್ಮೋಸ್ಟ್ 100 ಬಿರ್. 100 ಅಂದರೆ 100 ರುಪೀಸ್. ನಮ್ಮ ಕಡೆ ಬ್ರೌನ್ ಬ್ರೆಡ್ ಎಲ್ಲ ಕಾಸ್ಟ್ಲಿ ಇದೆ, ಬಟ್ ನಾರ್ಮಲ್ ಆಗಿ ಮೈದಾಯಿಂದ ಮಾಡೋ ಒಂದು ಸ್ಲೈಸ್ ಬ್ರೆಡ್ ಬಂದ್ಬಿಟ್ಟು 35-40 ನಿಮಗೆ ಡಿಪೆಂಡ್ಸ್ ಆನ್ ಬೇಕ್ರಿ, ಡಿಪೆಂಡ್ಸ್ ಆನ್ ಸಿಟಿ, ಡಿಪೆಂಡ್ ಆನ್ ಏರಿಯಾ ಸಿಗುತ್ತೆ. ಬಟ್ ಇಲ್ಲಿ ನಾರ್ಮಲ್ ಆಗಿ 100 ಬಿರ್ ಇದೆ. ಅಂದ್ರೆ ಇಂಡಿಯನ್ ರುಪೀಸಲ್ಲಿ 60 ರುಪೀಸ್. ಆಮೇಲೆ ಹಾಲು ಮೊಸರು, ಆ ಥರ ಹಾಲು ಮೊಸರು ಎಲ್ಲ ಬಂದ್ಬಿಟ್ಟು ಮುಂಚೆ ಎಲ್ಲ 50 ರೂಪಾಯಿ ಸಿಗ್ತೈತಿ. ಇವಾಗ ಆಲ್ಮೋಸ್ಟ್ 150 ವರೆಗೂ ಆಗಿದೆ. ಇಂಡಿಯಾದಲ್ಲಿ 10 ರುಪೀಸ್ ಇದೆ, 15 ರುಪೀಸ್ ಇದೆ ಹಾಲಿನ ಪ್ಯಾಕೆಟ್. ಇಲ್ಲಿ 100 ml ಅದು ಒಂದು ಮೊಸರು ಬರುತ್ತೆ. ಲಾಸ್ಟ್ ಟೈಮ್ ಆಗೋ ತರಿಸಿದ್ವಿ. ಅದು ಮುಂಚೆ ನಮಗೆಲ್ಲ 50 ರೂಪಾಯಿ ಸಿಗ್ತಿತ್ತು. ಆಮೇಲೆ 100 ಆಯ್ತು. ಇವಾಗ ಆಲ್ಮೋಸ್ಟ್ ಒಂದು 150 ಏನೋ ಆಗಿದೆ. ಅದು ಒಂದು 100 ml ಇದಕ್ಕೆ ಮೊಸರಿಗೆ ಯೋಗರ್ಟ್ ಅಂತ ಹೇಳ್ತೀವಿ. ಆಮೇಲೆ ಫ್ರೂಟ್ಸ್ ಎಲ್ಲ ಸೇಬು, ಆರೆಂಜ್ ಎಲ್ಲ ಬಂದ್ಬಿಟ್ಟು ಇಂಪೋರ್ಟೆಡ್. ಅವತ್ತು ಕೇಳಿದ್ರು ಒಂದು ಹಣ್ಣಿಗೆ 150 ಬಿರ್ ಅಂತ ಹೇಳಿದ್ರು. ನೀವು ಪ್ರೀವಿಯಸ್ ನಮ್ಮ ವ್ಲಾಗ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಾವು ಆಚೆದು ಒಂದು ವಿಡಿಯೋ ಮಾಡಿದಾಗ ಇಷ್ಟು 1/4 kg ಎಷ್ಟು ಇರುತ್ತಲ್ಲ, 1000 ರೂಪೀಸ್ ಹೇಳಿದ್ರು. ಒಂದು ಹಣ್ಣು ದ್ರಾಕ್ಷಿಗೆ ಹೇಳಿದ್ರು, ಅದು ಬ್ಲಾಕ್ ಗ್ರೇಪ್ಸ್ಗೆ 1200 ರೂಪಾಯಿ ಅರ್ಧ kg. ಅದನ್ನ ಹೇಳಕ್ ಬಂದೆ ನಾನು. ಆ ಬಾಕ್ಸಲ್ಲಿ ಇತ್ತಲ್ವಾ, ಅದಕ್ಕೆ 1200 ಅಲ್ವಾ. ಬ್ಲಾಕ್ ಗ್ರೇಪ್ಸ್ಗೆ 1200 ಬಿರ್, ಇಥೋಪಿಯನ್ ಬಿರ್. ಈ 5 ರೂಪಾಯಿದಲ್ಲಿ ನಮ್ಗೇನೋ ಒಂದು ಚಿಪ್ಸ್ ಪ್ಯಾಕೆಟ್ ಆಗಲಿ, ಒಂದು ಚಾಕ್ಲೇಟ್ ಆಗಲಿ ಬರೋದು ಡೌಟು. ಇಂಥವೆರಡು ಕೊಟ್ಟರೆ ಒಂದು ಚಿಪ್ಸ್ ಪ್ಯಾಕೆಟ್ ಬರಲ್ಲ ಇಲ್ಲಿದು. ಅದಕ್ಕೂ 30 ರೂಪಾಯಿ. ಆಮೇಲೆ ಇನ್ನೊಂದು ಪ್ರೀವಿಯಸ್ ಬ್ಲಾಗಲ್ಲಿ ಚ್ವಿಂಗಮ್, ಒಂದು ಹುಡುಗಿ ಚ್ವಿಂಗಮ್ ಮಾರ್ತಾ ಇದ್ಲು. ಅದನ್ನ ನಾವು ತೊಗೊಂಡಿದ್ದು ನಿಮಗೆ ವಿಡಿಯೋದಲ್ಲಿ ನೋಡಿರ್ಬೋದು. ಅದು ಕೂಡ ಅಷ್ಟೇ ಇಂಡಿಯಾದಲ್ಲಿ 10 ರುಪೀಸ್ ಅಲ್ವಾ ಒಂದು ಚ್ವಿಂಗಮ್. ಇಲ್ಲಿ 100 ರುಪೀಸ್ಗೆ ಇಷ್ಟು ಸೈಜ್ ಚ್ವಿಂಗಮ್ಮು 100 ರುಪೀಸ್ ಇಲ್ಲಿ. ಅಷ್ಟೇ ಗೈಸ್, ಈ ವಿಡಿಯೋದಿಂದ ನಿಮಗೆ ಗೊತ್ತಾಯಿತು ಅನಿಸುತ್ತೆ ಇಲ್ಲಿದು ಕರೆನ್ಸಿ ಹೆಂಗಿದೆ ಮತ್ತು ಎಷ್ಟು ಬೆಲೆ ಬಾಳುತ್ತೆ, ಆಮೇಲೆ ಅದು ಇಂಡಿಯಾಕ್ಕೂ ಇಲ್ಲಿಗೂ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಹೇಳಿಬಿಟ್ಟು. ಅಷ್ಟೇ, ಮತ್ತೇನು. ಸೊ ಇದನ್ನ ಯಾರು ಕಮೆಂಟ್ ಮಾಡಿ ನೀವು ಸಜೆಷನ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ನಮ್ಮ ಮೈಂಡಲ್ಲಿ ಇದ್ದಿಲ್ಲ ಎಷ್ಟು ದಿನ ಆದರೂ ಮಾಡಬೇಕು ಅಂತೇಳಿ. ಸೊ ಇದನ್ನ ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿದ್ದೀವಿ. ಸೊ ಈ ವಿಡಿಯೋ ನಿಮಗೆ ರೀಚ್ ಆಗಿ ನೀವು ನೋಡ್ತೀರಾ ಅಂತೇಳಿ ನಾವು ನೋಡಿದ್ರೆ ಕಮೆಂಟ್ ಮಾಡಿ. ಮತ್ತೇನಾದರೂ ಸಜೆಷನ್ ಯಾರಿಗಾದ್ರೂ ಏನಾದ್ರು ಸಜೆಷನ್ ಇದ್ದರೆ, ಅಥವಾ ಯಾರಾದರೂ ಈ ಥರ ಒಂದು ಕಂಟೆಂಟ್ ಮಾಡಿ ಏನಾದರೂ ಆ ಥರದ್ದು ಏನಾದರೂ ನಿಮ್ಗೆ ಸಜೆಷನ್ ಇದ್ದರೆ ದಯವಿಟ್ಟು ನಮ್ಗೆ ತಿಳಿಸಿ. ನಾವು ಅದನ್ನು ನಿಮಗೆ ಮಾಡಿಬಿಟ್ಟು ತೋರಿಸ್ತೀವಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ನಮ್ಮ ವಿಡಿಯೋಸ್ನ ನೋಡ್ತಾ ಇರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ
ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ನಮಸ್ಕಾರ. ಓಕೆ ಗೈಸ್, ಬಾಯ್ ಬಾಯ್. ಬಾಯ್ ಬಾಯ್.